ಕಾಯುತ್ತಾ ಇರುವಂತಹ ಸಮಯ ಈಗ ಒದಗಿ ಬಂದಿದೆ. ದೇವಲೋಕದಲ್ಲಿ ತುಂಬಿದಂತಹ ದೇವತೆಗಳ ಎದುರಿಗೆ ಕೆಚ್ಚಿನ ಪ್ರತಿಜ್ಞೆಯನ್ನು ಮಾಡುವ ಸಂದರ್ಭ ಬಂದಿತ್ತು. ಹೇಳಿದ್ದೇನೆ, ಭೂಲೋಕದ ಅಯೋಧ್ಯೆಯ ಆ ಹರಿಶ್ಚಂದ್ರನ ಸತ್ಯದ ವ್ರತದ ಮಹಿಮೆ ಏನು ಎನ್ನುವುದನ್ನ ನಾನು ನಿಕಷಕ್ಕೆ ಒಡ್ಡುತ್ತೇನೆ. ಬೇಟೆಯ ನೆವದಿಂದ ನನ್ನ ಆಭರಣಕ್ಕೆ ಬಂದಿದ್ದ ಎಕ್ಕಲದ ಕಾರಣದಿ ಈ ನೃಪ ಹೋದಂತ ಹೆಣ್ಣು ಮಕ್ಕಳು ಎಷ್ಟು ಲೀಲಾಜಾಲವಾಗಿ ಇವನ ಸತ್ಯಭ್ರಷ್ಟತೆಯನ್ನ ಕೆಳಗಿಳಿಸ್ತಾರೆ ಅಂತ ನೋಡಿ ಬಾಲಕಿಯರು ಬೀಸುವುದು ಮಕ್ಕಳೇ. ಅಪ್ಪ, ನಮ್ಮನ್ನ ಸೃಷ್ಟಿ ಮಾಡಿದಂತ ನೀವು ಹಾಗೆ ಹರಿಶ್ಚಂದ್ರ ತಲೆಗೆ ಹೋಗಬೇಕೆನ್ನುವುದಾಗಿ ಹೇಳಿದ ಕ್ಷಣ ಹೋದ್ರಲ್ಲವ ಮಕ್ಕಳೇ? ಹೋಗಿದ್ದೇವಪ್ಪ. ನೀವು ಹೇಳಿದಂತೆ ಏನಾಯ್ತು? ಆತರ ಮುಂಭಾಗದಲ್ಲಿ ನಾಟ್ಯವನ್ನ ಮಾಡಿದ್ದೇವೆ. ಅಷ್ಟೇ ಅಲ್ಲ, ಗಾನವನ್ನು ಮಾಡಿದ್ದೇವಪ್ಪ. ಗಾಯನವನ್ನ ಹಾಡಿದ್ದನ್ನ ಕೇಳಿ ನಾಟ್ಯವನ್ನ ಮಾಡಿದ್ದನ್ನ ನೋಡಿದಂತ ಆತ ಸಂತೋಷದಿಂದ ನಮ್ಮ ಪಾಲಿಗೆ ಆಭರಣವನ್ನು ಕೊಡೋದಕ್ಕೆ ಮುಂದಾಗಿ ಬಂದ. ಓಹೋ, ಆಗ ನಾನು ಹೇಳಿದ ಮಾತು ನೆನಪಾಗಿರ್ಬೇಕಲ್ಲ. ಅದನ್ನ ನೆನಪಿನಲ್ಲಿ ಇರಿಸಿಕೊಂಡೆ ಇದು ನಮಗೆ ತ್ಯಾಜ್ಯವಾದದ್ದು, ಬೇಡ ಅಂತ ತಿರಸ್ಕರಿಸಿದ್ದೇವೆ. ಆಭರಣಗಳು ಬೇಡ. ಮತ್ತೆ ನಾವು ಕೇಳಿದ್ದನ್ನೇ ಕೊಡಬೇಕು ಅಂತ ಹೇಳಿದೇವಪ್ಪ. ಆದಿತ್ತು, ಕೇಳಿಕೊಳ್ಳಿ ಅಂತ ಹೇಳಿದ. ನಮ್ಮ ಈವರೆಗೂ ಮದುವೆ ಆಗ್ಲಿಲ್ಲ, ಆದ್ದರಿಂದ ನಮ್ಮ ಪಾಲಿಗೆ ಗಂಡನಾಗಿ ನಮ್ಮನ್ನ ಮದುವೆ ಮಾಡಿಕೊಳ್ಳಿ ಅಂತ ಕೇಳಿಕೊಂಡು. ಸರಿ, ನಾನು ಹೇಳಿದ ಹಾಗೆ ಕೇಳಿದ್ದೀರಿ. ನೀವು ಹೇಳಿದ ಮಾತನ್ನೇ ಅಲ್ಲಿ ಹೇಳಿದ್ದೇವಪ್ಪ. ಏನಂದ? ಆದ್ರೆ ಮುಹೂರ್ತ ತಡ ಇದೆ ಅಂತ ಹೇಳಿದನೋ? ಒಪ್ಪಿಕೊಳ್ತಾನೆ ಅಂತ ನಾವು ತಿಳಿದುಕೊಂಡದ್ದು ಅಪ್ಪ. ಅಪ್ಪ, ಆದ್ರೆ ಅವು ಮಾಡಿದ್ದೆ ಬೇರೆ ಅಪ್ಪ. ಒಪ್ಪಿಕೊಳ್ಳಲಿಲ್ಲ. ಅಪ್ಪ, ಗಂಡನಾಗು ಅಂತ ಹೇಳಿದ ಕ್ಷಣ ಗಂಡನಾಗ್ತೇನೆ, ಆದ್ರೆ ಮದುವೆ ಮಾಡಿಸುವುದು ನಾನಲ್ಲ,
ನಮ್ಮಲ್ಲಿ ಸಮೀಪದಲ್ಲಿ ಒಬ್ಬ ಇದ್ದಾನೆ, ಅವ ನಿಮ್ಗೆ ಚೆನ್ನಾಗಿ ಮದುವೆ ಮಾಡಿಸ್ತೀನಿ ಅಂತ ಹೇಳಿದಪ್ಪ. ಅವ ಮದುವೆ ಮಾಡಿಸ್ತಾನೆ, ನಮ್ಮನ್ನು ಅಲಂಕರಿಸ್ತಾನೆ ಅಂತ ನಾವು ಕಣ್ಣು ಮುಚ್ಚಿ ಕುಳಿತುಕೊಂಡವು. ಅವ ಹೇಳಿದ ಹಾಗೆ ಏನು ಕೆಲವು ರಾಜರ ವ್ಯವಹಾರ ಬೇರೆ ಬೇರೆ ಇರ್ತದೆ. ಗೊತ್ತಾಗುದಿಲ್ವಲ್ಲ ಅಪ್ಪ. ಅವಾಗ ಅವ ಮಾಡಿದ್ದು ಅಪ್ಪ. ಚಾಟಿಯಿಂದ ಹೊಡೆದು ಬೆನ್ನ ಮೇಲೆ ಬಾಸುಂಡ ಹೇಳ್ತಿದ್ದಾನೆ ನೋಡಿ ಅಪ್ಪ, ನೋಡಿ ಅಪ್ಪ. ಇರಲನ್ನ ಕಾರ್ಯವಾಯ್ತೆಂದ ಇರಲನ್ನ ಕಾರ್ಯವಾಯ್ತೆನುದ ಇರಲನ್ನ ಕಾರ್ಯವಾಯ್ತೆನುದ ತನ್ನ ತರಳೆಯರೊಂದಿಗೆ ಹೊರಗ ನಿಮಗೆ ಚೆನ್ನಾಗಿ ಅಪ್ಪ ನೋಡಿ ಬೆನ್ನ ಮೇಲೆ ಎಷ್ಟು ದೊಡ್ಡ ಬಾಸುಂಡಿ. ಅಯ್ಯಮ್ಮ. ಓ ಉರಿ ಉರಿ ಬಾದೆ ಕಳೆ ಅಪ್ಪ. ಹೊಡೆದನೋ ಹೌದಪ್ಪ, ಹೊಡೆದನೋ ಹೊಡೆದಿದ್ದಾನೆ. ಹೊಡೆದದ್ದು ಮಾತ್ರ ಅಲ್ಲ, ನಿಮ್ಮನ್ನ ಹಾಗೆ ಹೀಗೆ ಅಂತ ಬೈದಿದ್ದಾನೆ ಅವ. ಅಷ್ಟೆಲ್ಲ ನಮ್ಮನ್ನು ಬೈದಿದ್ದಾನಪ್ಪ. ಚಾಂಡಾಲಸ್ತ್ರೀಯರು ಹಾಗೆ ಹೀಗೆ ಅಂತ ನಮ್ಮ ನೋಡಿ ಹೇಳಿದ್ದಾನಪ್ಪ. ಹೊಳೆಯರು ಅಂತ ಹೇಳಿದ. ಆಗಲಿ ಆಗಲಿ ಆಗಲಿ, ಇರಲೆನ್ನ ಕಾರ್ಯವಾಯಿತು, ನನ್ನ ಕೆಲಸ ಆಯಿತು. ಅಂದ್ರೆ ನಿಮಗೆ ಪೆಟ್ಟು ಬೀಳಬೇಕು ಅಂತ ಕಳಿಸಿದ್ದಲ್ವೇ ಮಕ್ಕಳೇ? ಅಲ್ಲ ಮತ್ತೆ? ನಿಮ್ಮ ನೋವಿಗೆ ನಾನು ಸ್ಪಂದಿಸ್ತೇನೆ. ಅದು ನನಗಾದಂಥ ನೋವು. ಹೊಡೆದಿದ್ದು ಮತಂಗ ಕನ್ಯರಿಗಲ್ಲ, ಹೊಡೆದಿದ್ದು ವಿಶ್ವಾಮಿತ್ರನಿಗೆ. ಪಾಪಿ, ಕೆಡುಗಾಲ ಬಂತು ನಿನಗೆ. ಎಲ್ಲಿದ್ದಾರೆ? ಬೇಕಿಲ್ಲ. ಏಯ್ ಹರಿಶ್ಚಂದ್ರ, ಸ್ವಾಮಿ, ಏನು ಮಾಡಿದ್ದೀಯ ನೀನು? ಎಲ್ಲಿಗೆ ಬಂದು ದಂಡಿಸಿದ್ದೀಯ ನೀನು? ಇದು ವಿಶ್ವಾಮಿತ್ರನ ತಪೋಭೂಮಿ. ಹೇಳುವುದಿಲ್ಲ, ಕೇಳುವುದಿಲ್ಲ. ಕಿರೀಟ ಇದೆ ಎನ್ನುವ ಕಾರಣಕ್ಕಾಗಿ, ಅಧಿಕಾರ ನನ್ನ ಕೈಯಲ್ಲಿದೆ ಎನ್ನುವ ಕಾರಣಕ್ಕಾಗಿ ಎನ್ನಾಶ್ರಮದಿ ಬಿಡಾರವ ಇಲ್ಲಿ ಬಂದು ಬಿಡಾರ ಬಿಟ್ಟವನೇನು? ನನ್ನ ಮಾತನ್ನು ಕೇಳಿ ಬಂದಿಯೋ? ಇಲ್ಲ. ನಾನು ಕಳಿಸಿಕೊಟ್ಟಂತವರನ್ನ ಸರಿಯಾಗಿ ನೋಡಿಕೊಂಡಿಯೋ? ಇಲ್ಲ. ಅವರನ್ನ ಹೊಡೆದಿಯಂತೆ, ಬಡದಿಯಂತೆ, ದಂಡಿಸಿದೆಯಂತೆ. ಹೇಳು ಸ್ವಾಮಿ, ನಡೆದು ಹೋದಂತ ವಸ್ತುಸ್ಥಿತಿ ತಮಗೆ ಈ ವಿಶ್ವಾಮಿತ್ರ ಮುನಿದು ನಿಂತರೆ ಈ ಎಲ್ಲ ಕಾರಣಕ್ಕಾಗಿ, ಈ ನಿನ್ನ ಅಪರಾಧಕ್ಕಾಗಿ ಉಗ್ರವಾದಂತಹ ಶಾಪ. ನಿನ್ನ ಸಿರಿ, ಧರೆ, ಬೊಕ್ಕಸ, ಭಂಡಾರ, ಅಯೋಧ್ಯ ನಗರ, ನಿನ್ನ ಪ್ರಜೆಗಳೆಲ್ಲ ನಾಶವಾಗಿ ಹೋಗಲಿ ಎನ್ನುವ ಶಾಪಕ್ಕೆ
ಗುರಿಯಾಗುತ್ತೆ. ಸ್ವಾಮಿ, ತಾವು ಮುನಿದು ಒಬ್ಬರನ್ನ ಶಪಿಸಬೇಕು ಎಂಬ ಕಾರಣಕ್ಕೆ ಮುಂದಾದರೆ ಅದನ್ನ ತಡೆಯುವ ಯೋಗ್ಯತೆ ಯಾರಿಗೂ ಇಲ್ಲ. ಯಾರಿಗಿದೆ? ಆದರೆ ನೀವು ಶಪಿಸುವುದಕ್ಕಿಂತ ಪೂರ್ವದಲ್ಲಿ ವಸ್ತು ಸ್ಥಿತಿಯನ್ನ ತಿಳ್ಕೊಳ್ಳುವುದು ಒಳ್ಳೆಯದು ಅನ್ನೋದು ಸೂಚನೆ ನನ್ನದು. ಏನು ವಸ್ತುಸ್ಥಿತಿಯೋ? ತಕ್ಕ ವಸ್ತು ಕೇಳದವರು ಮಿಕ್ಕು ಶ್ವೇತ ಛತ್ರವನ್ನು ತಕ್ಕ ವಸ್ತು ಕೇಳದವರು ಸ್ವಾಮಿ ತಕ್ಕ ವಸ್ತು ಕೇಳದವರು ಮಿಕ್ಕು ಶ್ವೇತ ಛತ್ರವನ್ನು ಮಿಕ್ಕು ಶ್ವೇತ ಛತ್ರವನ್ನು ಅಕ್ಕರಲ್ಲಿ ಇದ್ದ ಕೇಳ ಅಕ್ಕರಲ್ಲಿ ಇದ್ದ ಕೇಳ ಇಕ್ಕದಾದೇನೋ ಏನು? ಆ ಹುಡುಗಿಯರು ನಮ್ಮ ಸಮ್ಮುಖಕ್ಕೆ ಬಂದು ತಮ್ಮ ಗಾನ ನೃತ್ಯ ಇತ್ಯಾದಿಗಳಿಂದ ಹಾ. ನಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಟ್ಟಿದ್ದು ಹೌದು. ಆ ಸಂತೋಷದ ಋಣಭಾರವನ್ನ ಪರಿಹರಿಸುವುದಕ್ಕೋಸ್ಕರವಾಗಿ ಹಾ. ರಾಜೋಚಿತವಾದಂತಹ ಉಚಿತ ಉಡುಗೊರೆಗಳನ್ನೆಲ್ಲ ಕೊಟ್ಟಿದ್ರೆ ನಾನು ಕೊಟ್ಟ ಆ ಉಚಿತ ಉಡುಗೊರೆಗಳನ್ನೆಲ್ಲ ನಿರಾಕರಿಸಿದ್ರು. ಹಾ. ಮತ್ತೆ ಅವರು ಅಪೇಕ್ಷಿಸಿದ್ರು ಏನನ್ನ? ಅವರೇ ಅಪೇಕ್ಷಿಸಿದ್ದು. ಹೌದು, ನನ್ನ ನೆತ್ತಿಯ ಮೇಲೆ ಬೆಳಗುತ್ತಿರುವಂತಹ ಶ್ವೇತ ಛತ್ರ ಅದನ್ನ ಕೊಡಬೇಕು ಅಂತ ಕೇಳಿಕೊಂಡ್ರು. ಕೊಡಬಹುದಿತ್ತಲ್ಲ. ಸ್ವಾಮಿ, ತಾವು ಒಂದು ಕಾಲದಲ್ಲಿ ಒಂದು ಪ್ರದೇಶದ ಮಹಾರಾಜರಾಗಿ ಬದುಕಿದವರು. ಆ ಕಾಲದಲ್ಲಿ ಯಾರಾದರೂ ಬಂದು ನಿಮ್ಮ ಶ್ವೇತ ಛತ್ರವನ್ನ ಕೊಡಿ ಅಂತ ಕೇಳಿದ್ರೆ ಕೊಡ್ತಿದ್ರ? ಆ ಸಂದರ್ಭ ಬರಲಿಲ್ಲ ನನಗೆ. ತಪ್ಪಿಸಿಕೊಳ್ಳಿಕ್ಕೆ ದಾರಿ ಉಂಟು ನಿಮಗೆ. ಹಾಗೆ ಇದು ಆಳರಸರ ಪರಂಪರಾಗತವಾಗಿ ಬಂದಂಥ ಈ ಶ್ವೇತ ಛತ್ರವನ್ನ ಕೇಳಿದವರಿಗೆ ಉಡುಗೊರೆಯಾಗಿ ಕೊಡುವ ಪದ್ಧತಿಯೇ ಇಲ್ಲ. ಹಾಗೆ ಆ ಪರಂಪರೆಯ ವಿಷಯದಲ್ಲಿ ವಿಶ್ವಾಸ ಇದ್ದಂತ ನಾನು ಮತ್ತೆ ಅವರಿಗೆ ಶ್ವೇತ ಛತ್ರದಿಂದ ಆಗಬೇಕಾದ ಲೌಕಿಕ ಪ್ರಯೋಜನಗಳು ಏನೂ ಇಲ್ಲ. ಬಹುಶಃ ನಾನು ಕೊಡದೇ ಇದ್ದವ ಎಂದು ಕಾಣಿಸಿಕೊಡುವ ಉದ್ದೇಶ ಇದ್ರೂ ಇರಬಹುದು. ಅವರಿಗ ಮತ್ತೆ ಯಾರಿಗೋ. ಈ ದೃಷ್ಟಿಯಿಂದ ಮುಂದುವರೆದು ತಮ್ಮ ಘನತೆ ಗೌರವವನ್ನ ಮರೆತು ನಮ್ಮ ಘನತೆ ಗೌರವವನ್ನು ಮರೆತು ವರ್ತಿಸಿದ್ರಿಂದ ಅವರ ಉನ್ಮತ್ತವಾದಂತಹ ಸ್ವಭಾವಕ್ಕೆ ಯಾವ ಪ್ರಾಯಶ್ಚಿತ್ತವನ್ನು ಮಾಡಬೇಕೋ ಒಬ್ಬ ರಾಜನಾಗಿ ಅದನ್ನು ಮಾಡಿ ಕಳಿಸಿಕೊಟ್ಟಿದ್ದೇನೆ ಅಷ್ಟೇ. ಶ್ವೇತ ಛತ್ರವನ್ನ ಕೊಡುವುದಕ್ಕೆ ನಿನ್ನಿಂದ ಆಗಲಿಲ್ಲ. ಹೌದು, ಬೇಡ ಬಿಡು. ಅವರು ಮತ್ತೇನನ್ನೂ ಕೇಳಲಿಲ್ವ ನಿನ್ನಲ್ಲಿ? ಹೇಳಿದ್ದಾರೆ. ಅವರ ಇನ್ನೊಂದು ಬೇಡಿಕೆ ಇನ್ನಷ್ಟು ವಿಚಿತ್ರವಾದ ಬೇಡಿಕೆ. ಏನು? ಶ್ವೇತ ಛತ್ರವನ್ನ ಕೊಡುವುದಕ್ಕೆ ಮನಸ್ಸಿಲ್ಲದೆ ಇದ್ರೆ ನಮ್ಮನ್ನ ಮದುವೆಯಾಗಿ ಬಿಡಿ ಅಂತ ಕೇಳಿಕೊಂಡು. ಮದುವೆ ಆಗಬೇಕು ಅಂತ ಕೇಳಿ? ಹೌದೌದು, ಬಹಳ ಸಹಜವಾದಂತಹ ಬಯಕೆ ಅದು. ಹಾ, ಪ್ರಾಯ ಪ್ರಬುದ್ಧಿಯಾರಾದಂತ ಅವರು ಅರಸನನ್ನ ನೋಡಿ ಅವನು ಮೆಚ್ಚಿದ್ದಾನೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಕೇಳಿದಂತಹ ಬಯಕೆ ಅದು. ಹೌದು, ಪ್ರಾಯ ಪ್ರಬುದ್ಧೆಯಾದಂತಹ ಹೆಣ್ಣು ಆ, ಮದುವೆ ಅಪೇಕ್ಷಿಸುವುದು ಅದು ಸಹಜವೇ ಆಗಿದೆ. ಆದರೆ ಯಾರ ಸಮ್ಮುಖದಲ್ಲಿ ಅದನ್ನು ಪ್ರಕಟಿಸಬೇಕು, ಯಾರ ಸಮ್ಮುಖದಲ್ಲಿ ಅದು ಪ್ರಕಟಿಸಬಾರದು ಎಂಬ ವಿವೇಚನೆಯನ್ನು ಕಳೆದುಕೊಳ್ಳುವುದು ಪ್ರಾಯಸ್ಥ ಉನ್ಮತ್ತ ಹೆಣ್ಣು ಮಕ್ಕಳು ಮಾತ್ರ. ಇದನ್ನು ಅರ್ಥವಿಸಿಕೊಂಡು ಅವರ ಸ್ವಭಾವಕ್ಕನುಗುಣವಾಗಿ ಏನು ಪ್ರಾಯಶ್ಚಿತ್ತ ಆಗಬೇಕು ಅದನ್ನು ಮಾಡಿ ಮುಗಿಸಿದ್ದೇನೆ. ಅಷ್ಟೇ ಅಷ್ಟೇ, ಅದಕ್ಕಿಂತ ಹೆಚ್ಚು ಏನೂ ಅಲ್ಲ. ಯಾಕೆಂದ್ರೆ ಕಾಡಿನಲ್ಲಿ ಕಾಣಿಸಿಕೊಂಡ ಆ ಕನ್ನಿಕೆಯರು ಈ ಕಾಡ ಮಧ್ಯದಲ್ಲಿ ಹುಟ್ಟಿ ಬೆಳೆದವರು ಎನ್ನುವುದು ಸ್ಪಷ್ಟ. ಅನ್ನುವಾಗ ಕಾಡ ಕನ್ನಿಕೆಯರಾದಂಥವರನ್ನ ಈ ನಾಡ ನಾಯಕ ವರಿಸುವುದು ಸಂಭಾವ್ಯವೂ ಅಲ್ಲ. ಅದಕ್ಕಾಗಿ ತಿರಸ್ಕರಿಸಿದ್ದೇನೆ. ಹರಿಶ್ಚಂದ್ರ, ಬಂದಿರುವಂತ ಆ ಹೆಣ್ಣು ಮಕ್ಕಳು ನಿನ್ನೆದುರಿಗೆ ನಾಟ್ಯವನ್ನ ಆಡಿದ್ದಾರೆ, ನಿನ್ನೆದುರಿಗೆ ಗಾಯನವನ್ನ ಪ್ರಸ್ತುತಪಡಿಸಿದ್ದಾರೆ, ತಮ್ಮ ಸುಕೋಮಲವಾದಂತಹ ಅಂಗ ಪ್ರದರ್ಶನವನ್ನ ಮಾಡಿ ನಿನ್ನ ಮನವನ್ನ ಗೆದ್ದಿದ್ದಾರೆ.
ಯಾತಕ್ಕೆ ಕೇಳಿದೆ ಗಾಯನವನ್ನು ಆ ಪ್ರಶ್ನೆಯಲ್ಲಿ ಉದ್ಭವಿಸುತ್ತದೆ. ಅವರ ಮೂಲ ಸರಿಯಾಗಿಲ್ಲ ಕಾಡಸ್ತ್ರೀಯರು ಎನ್ನುವ ನಿನ್ನ ಮನಸ್ಸಿಗೆ ನನ್ನ ಪ್ರಶ್ನೆ. ಅವರು ಕಾಡಸ್ತ್ರೀಯರಾದರೆ ಇದನ್ನೆಲ್ಲ ಯಾಕೆ ಮಾಡಿ? ಯಾಕೆ ಅವರನ್ನ ನೀನು ಆ ಸಂದರ್ಭದಲ್ಲಿ ಹಾಗೆ ಅವರ ನರ್ತನವನ್ನ ಗಾಯನವನ್ನ ಕೇಳಿ ಸಂತೋಷ ಪಡಬೇಕಿತ್ತು ಹೇಳು. ಅವರ ಅಧಮ ಸ್ತ್ರೀಯರು ಕಾಡಸ್ತ್ರೀಯರು ಅಂತ ಆದ್ರೆ ಆಗಲೇ ಅಟ್ಟು ಬಿಡಬಹುದಿತ್ತು. ಅವರಿಂದ ಬೇಕಾದ ಎಲ್ಲ ಸಂತೋಷವನ್ನು ಪಡೆದುಕೊಂಡಿದ್ದೀಯ ನೀನು. ಆದ್ರೆ ಅವರು ಮಾತ್ರ ಬೇಡ ಎನ್ನುವ ನಿಲುವಿಗೆ ಬಂದಿದ್ದೀಯ. ಯಾಕೆ ಕೇಳಿಲ್ಲ ಗಾಯನವನ್ನು? ಉತ್ತರ ಉಂಟೆ ನನಗೆ ಬಹಳ ಸಹಜ. ಕೇಳುವುದು ತಕ್ಕ ಮಾನವ ನೀಡುವುದು ಜಗಲಿ ಗಾನವ ಕೇಳುವುದು ತಕ್ಕ ಮಾನವ ನೀಡುವುದು ಜಗದೇ ಮಾನವ ನೀಡುವುದು ಜಗದೇ ಕ್ಷೋಣಿಪಾಲರಿಗೆ ಧರ್ಮ ಮೌನಿವರಿಯದೆ ಏನು ಲೋಕದಲ್ಲಿ ಸಹಜ ಕ್ರಿಯೆ, ಇನ್ನೊಂದು ಅಸಹ ಕ್ರಿಯೆ ಅನ್ನೋದನ್ನ ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಯಾವುದು ಅಸಹಜ? ನನ್ನಂಥವನ ಸಮ್ಮುಖದಲ್ಲಿ ಇಂಥ ನಾಟ್ಯಗಾತಿಕೆಯರು ಬಂದು ಗಾನ ನರ್ತನದಿಂದ ವ್ಯಕ್ತಿಗಳ ಮನಸ್ಸನ್ನ ಸಂತೋಷಗೊಳಿಸುವುದು ಸಹಜ ಕ್ರಿಯೆ. ಅದರಿಂದ ಸಂತೋಷವನ್ನು ಅನುಭವಿಸುತ್ತಿರುವಂತ ನಮ್ಮಂಥವರು ಅವರಿಗೆ ಒಪ್ಪಿತವಾದಂತಹ ಉಚಿತ ಉಡುಗೊರೆಗಳನ್ನು ಕೊಡುವುದು ಸಹಜವೇ ಆಗಿದೆ. ಆ ಪ್ರಕಾರವಾಗಿ ನಾನು ನಡೆದಿದ್ದೇನೆ. ಆದರೆ ಅಸಹಜವಾದದ್ದು ಎಲ್ಲಿ? ಸಾಕೇತ ನಾಡಿನ ಅರಸನಾದಂಥ ನನ್ನನ್ನ, ಈಗಾಗಲೇ ವಿವಾಹಿತನಾದಂಥ ನನ್ನನ್ನ, ಒಂದು ನಾಡನ್ನ ಆಳಿ ಅನುಭವಿಸಿಕೊಂಡು ಬಂದ ಮಹಾರಾಜನನ್ನ ವರನಾಗಿ ಸ್ವೀಕರಿಸುವುದಕ್ಕೆ ಈತ ತಮಗೆ ಸಮಾನನೇ? ಇದು ಯೋಚಿಸಬೇಕಿತ್ತು. ವಿವಾಹ, ವಿವಾದ, ವಿನೋದ ಇತ್ಯಾದಿಗಳು ಸಮಾನ ಸ್ಕಂದರಲ್ಲಿ ಮಾತ್ರ ಅದು ಸಾಧ್ಯ. ಹಾಗೆ ಸಮಾನ ಸ್ಕಂದರಲ್ಲಿ ಆದರೆ ಮಾತ್ರ ಅದು ಸುಖಾಂತ್ಯ. ಹೀಗಿರುವಾಗ ಈ ಕಾಡ ಕನ್ನಿಕೆಯರು ಸಾಕೇತ ನಾಡಿನ ಸಮ್ರಾಟನ ಸಮ್ಮುಖಕ್ಕೆ ಬಂದು ಮದುವೆಯಾಗುವಂತೆ ಕೇಳಿದ್ರೆ ಅದು ಸಹಜ ಕ್ರಿಯೆಯೋ? ನಾಯಕನ ಅಧಮರನ್ನುವೆ ಮಾರಿ ಮಾರಿ ಅಧಮರನ್ನುವೆ ಮಾರಿ ಮಾರಿಗೂ ಲಲನೆಯರು ಜನಿಸಿರ್ಬರೆಂದಲೇ ಆ ಲಲನೆಯರು ಜನಿಸಿರ್ಬರೆಂದಲೇ ಇಳಿಯೊಳಗದಿಂದ ತಮ್ಮವನ ಸಗಿಲ ಪರಿಯಣನೇ ಬಂದಿರುವಂತಹ ಸ್ತ್ರೀಯರ ವಿಷಯದಲ್ಲಿ ಪುನಃ ಪುನಃ ನೀನು ಹೇಳುವುದು ಯಾವ ಮಾತು? ಅವರು ಅಧಮರು, ಅವರು ಕಾಡವನಿತೆಯರು, ಸಂಸ್ಕಾರಹೀನರು. ಸಾಕು ಮಾಡು. ಅವರ ವಿಷಯದಲ್ಲಿ ನೀನು ತಿಳಿದುಕೊಂಡಿದ್ದು ಬಹಳ ಕಡಿಮೆ ಅಂತ ಹೇಳಬೇಕು. ಬಂದಿರುವಂತಹ ಹೆಣ್ಣು ಮಕ್ಕಳು ಯಾರು? ಮತ್ಯಾರೋ ಅಲ್ಲವೋ? ಸ್ವಯಂ ನನ್ನ ಮಕ್ಕಳು. ಬ್ರಹ್ಮರ್ಷಿ ಎನಿಸಿದಂಥ ಸಪ್ತರ್ಷಿಗಳಲ್ಲಿ ಶ್ರೇಷ್ಠನಾದಂಥ ವಿಶ್ವಾಮಿತ್ರನ ಮಕ್ಕಳು. ಹಾಗಾಗಿ ಕೆಲವೇ ಕಾಲದ ಹಿಂದೆ ನನಗೆ ಕೋಪ ಬಂದಾಗ ನೆಲವನ್ನ ತುಳಿದಿದ್ದೇನೆ. ಸಿಟ್ಟಿನ ಬರದಲ್ಲಿ ಹುಟ್ಟಿ ಬಂದಂತಹ ಈ ಕನ್ನಿಕೆಯರು ನನ್ನ ಮಕ್ಕಳು. ಹರಿಶ್ಚಂದ್ರ ಅವರ ತನುಗಂಧವನ್ನು ಆಸ್ವಾದಿಸುವುದಕ್ಕೆ, ಅವರ ಗಾಯನವನ್ನ ಕೇಳುವುದಕ್ಕೆ, ಅವರ ಜಿಹ್ವೆಯಿಂದ ಹೊರಬಂದಂತಹ ಪ್ರಶಂಸೆಯನ್ನು ಅನುಭವಿಸುವುದಕ್ಕೆ, ಅವರ ನಾಟ್ಯವನ್ನು ನೋಡಿ ನಿನ್ನ ಕಣ್ಣನ್ನು ತಣಿಸಿಕೊಳ್ಳುವುದಕ್ಕೆ ಎಲ್ಲವೂ ಆದೀತು. ಈ ವಿಷಯದಲ್ಲಿ ಆಗಲಾರದು ಅಂತಿದ್ರೆ ಅವರು ನನ್ನ ಮಕ್ಕಳು ಎನ್ನುವ ಕಾರಣಕ್ಕಾಗಿ ನಿಶ್ಚಿಂತೆಯಿಂದ ಅವರನ್ನು ಮದುವೆಯಾದ. ಗಂಗೆಯೋಳ್ ಮುಟ್ಟಿದ ಜಲಚರಾದಿಗಳೆಲ್ಲ ಗಂಗೆಯೋಳು ಮುಟ್ಟಿದ ಜಲಚರಾದಿಗಳೆಲ್ಲ ಗಂಗಾ ಸಮಾನ ಪಾವನವೆಂದೆನಿಸಿದವು.
ಪಾವನವೇ ಗಂಗೆಯೊಳು ಪುಟ್ಟಿದ ಜಲಚರಾದಿಗಳಲ್ಲ ಗಂಗಾ ಪಾವನವೇ ಪೀಳನಗೆ ಮುನಿಪುಂಗವನೇ ಕೋಪದಿಂದೊಗೆದ ಚಾಂಡಾಲಯ ಚಾಂಡಾಲಯ ನಿಮ್ಮ ಪರಿ ಹೇಗೆಂದನು ಚಾಂಡಾಲಯ ನಿಮ್ಮ ಪರಿ ಹೇಗೆಂದನು ಗಂಗಾ ಸದೃಶರಾಗಿ ನುಡಿಯುವುದು ಗಂಗಾ ಸದೃಶರಾಗಿ ನುಡಿಯುವುದು ಎನ್ನಯ ವ್ರತಕ್ಕೆ ಭಂಗ ಬರದಿಗೂರೆ ಎನ್ನಯ ವ್ರತಕ್ಕೆ ಭಂಗ ಬರದಿಗುವುದೇ ತರುಣಿಯರ ನಾವರಿಸಿದರ್ ಅಮಂಗಲವಲ್ಲವೇ ಅಮಂಗಲ ಅಲ್ಲವೇ ಗೈವವನಲ್ಲ ದುಷ್ಕಾರ್ಯಮವು ಸ್ವಾಮಿ ಗೈವವನಲ್ಲ ದುಷ್ಕಾರ್ಯಮವು ಪೇಳಲಿರಿ ಕೈ ಮುಗಿವೆನು ಲೋಕದೊಳಗಿನ ಜನರ ಪಾಪವ ಅನೇಕ ತೊಳೆಯುವ ಜಾಹ್ನವಿ ಲೋಕದೊಳಗಿನ ಜನರ ಪಾಪವ ಅನೇಕ ತೊಳೆಯುವ ಜಾಹ್ನವಿ ಅತಿರೇಕವಾಯಿತೆ ದೋಷ ಜಾಹ್ನವಿ ಅತಿರೇಕವಾಯಿತೆ ದೋಷ ವರಿಸನ್ನಯ ಕುಮಾರಿಯರ ಹರಿಶ್ಚಂದ್ರ ಲೋಕದೊಳಗಿನ ಅನೇಕ ಜನರು ಮಾಡಿದಂತಹ ಪಾಪಕರ್ಮಗಳನ್ನ ತೊಳೆದುಕೊಳ್ಳುವುದಕ್ಕಾಗಿ ಗಂಗಾ ಸ್ನಾನವನ್ನು ಮಾಡ್ತಾರೆ. ತನ್ಮೂಲಕವಾಗಿ ತಮ್ಮ ಜನ್ಮ ಜನ್ಮಾಂತರದ ಪಾಪದ ಕೊಳೆಯನ್ನು ಅಲ್ಲಿ ವಿಸರ್ಜನೆಯನ್ನು ಮಾಡ್ತಾರೆ. ಹಾಗೆ ಜಗತ್ತಿನ ಎಲ್ಲರ ಪಾಪವನ್ನ ತೊಳೆದು 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 ಗಂಗೆ ಮಲಿನವಾಗ್ತಾಳೇನೋ? ಇಲ್ಲ, ಗಂಗಾ ನದಿ ಮಲಿನ ಆಗುವುದಿಲ್ಲ. ಹಾಗಿದ್ರೆ ಅಲ್ಲಿ ಸ್ನಾನ ಮಾಡಿದವರ ಪಾಪ ಹಾಗೆ ಉಳಿಯುತ್ತದೆಯೇನೋ? ಅದೂ ಇಲ್ಲ, ಅದು ಅಲ್ಲಿ ಹೋಗಿ ಬಿಡುತ್ತದೆ. ಗಂಗೆಯ ಹರಿವಿನೊಟ್ಟಿಗೆ ಅವರ ಪಾಪ ಸಾಗಿ ಬಿಡುತ್ತದೆ. ಮಿಂದವರು ಪವಿತ್ರರಾಗ್ತಾರೆ, ಗಂಗೆಯ ಅಪಾವನತೆಯನ್ನು ಹೊಂದುವುದಿಲ್ಲ. ಹಾಗಾಗಿಯೇ ಇಲ್ಲಿಯೂ ಅದನ್ನ ನಾವು ವಿಚಾರ ಮಾಡಿದರೆ, ನೀನು ಪರಿಶುದ್ಧನಾದಂತಹ ವ್ಯಕ್ತಿ, ಎತ್ತರವನ್ನ ಏರಿದಂತಹ ವ್ಯಕ್ತಿ, ಚಕ್ರವರ್ತಿಯಾದವನ, ಅಭಿಷಿಕ್ತನಾಗಿ ಅಯೋಧ್ಯೆಯನ್ನು ಆಳುವಂತಹ ಪ್ರಭು ನೀನು. ನಿನ್ನನ್ನ ಗಂಗಾ ಸಮಾನ ಅಂತ ನಾನಿಲ್ಲಿ ಕರೆಯುತ್ತಾ ಇದ್ದೇನೆ. ಚಾಂಡಾಲ ಕನ್ನಿಕೆಯರು, ಕಾಡವನಿತೆಯರು ಆದಂತಹ ಇವರು ಸಂಸ್ಕಾರಹೀನರು ಎನ್ನುವುದರಲ್ಲಿ ನಿನ್ನ ತರ್ಕವನ್ನು ಒಪ್ಪಿಕೊಳ್ಳೋಣ. ಯಾರು ಸಂಸ್ಕಾರಹೀನರೋ, ಯಾರು ಅಧಮರೋ ಅವರು ಎತ್ತರವಾದಂತಹ ವ್ಯಕ್ತಿಗಳನ್ನ ಸೇರಬೇಕು. ಅವರು ಮತ್ತು ಅಧಮರನ್ನ ಸೇರುವಂತೆ ಮಾಡಬಾರದು. ಅವರನ್ನ ಪಾವನಗೊಳಿಸುವಂಥ ಯೋಗ್ಯತೆ ಎನ್ನುವುದು ಅಂತಹ ಸ್ಥಾನದಲ್ಲಿದ್ದವರಿಗೆ ಸಹಜವಾಗಿ ಇರುವಂತಹದ್ದು. ಹೇಗೆ ಉರಿಯುವ ಅಗ್ನಿಯಲ್ಲಿ ಹಾಕಿದ ಪ್ರತಿಯೊಂದು ವಸ್ತುವು ಕೆಂಡವಾಗಿ ಮಾರ್ಪಡುವುದು, ಹಾಗೆ ಹರಿಶ್ಚಂದ್ರ ಭೂಪತಿ ಅಂತ ಸತ್ಕೀರ್ತಿ ಉಳ್ಳಂತಹ ವ್ಯಕ್ತಿ, ಸಜ್ಜನ, ಧರ್ಮನಿಷ್ಠ, ಪ್ರಖ್ಯಾತರಾದಂತಹ ವ್ಯಕ್ತಿಯನ್ನ ಯಾರು ಬಂದು ಸೇರಿಕೊಂಡು ಕಬ್ಬಿಣಕ್ಕೆ ಸ್ಪರ್ಶಮಣಿಯನ್ನ ತಾಗಿಸಿದಾಗ ಕಬ್ಬಿಣ ಪರಿವರ್ತನೆಯಾಗುವಂತೆ ಅವರು ಅಲ್ಲಿ ಪರಿವರ್ತನೆಯನ್ನು ಹೊಂದುತ್ತಾರೆ.
ಹಾಗಾಗಿ ನನ್ನ ಮಕ್ಕಳನ್ನ ನೀನು ಮದುವೆಯಾಗುವುದರಲ್ಲಿ ನೀನು ಕೆಡುವುದಲ್ಲ, ನೀನು ಕೆಡುವುದಿಲ್ಲ, ನನ್ನ ಮಕ್ಕಳು ಉದ್ಧಾರ ಆಗುವುದು ತಪ್ಪುವುದಿಲ್ಲ. ಆದ್ದರಿಂದ ನನ್ನ ಮಕ್ಕಳನ್ನ ನಿಶ್ಚಿಂತೆಯಿಂದ ಮದುವೆ ಆಗಬಹುದು. ಸ್ವಾಮಿ, ಪುಣ್ಯವೇ ನದಿಯ ರೂಪದಲ್ಲಿ ಹರಿದು ಬಂದವಳು ಗಂಗೆ. ನಮ್ಮಂಥವರು ಪುಣ್ಯ ಸಂಗ್ರಹಕ್ಕಾಗಿ ಶುದ್ಧ ಮನಸ್ಸಿನಿಂದ ಪ್ರಯತ್ನಿಸುತ್ತಿರುವ ಜೀವನದಿಗಳು ನಾವು. ಹಾಗಿರುವಾಗ ನಾವು ಆದಷ್ಟು ಶುಚಿಯಾಗಿ ಬದುಕುವುದಕ್ಕೆ ಪ್ರಯತ್ನಿಸಿ ನಮ್ಮ ಪುಣ್ಯಾಂಶದ ಸಂಚಯವನ್ನು ಹೆಚ್ಚಿಸಿಕೊಳ್ಳಬೇಕು. ಈ ಸಂದರ್ಭದಲ್ಲಿ ಅನ್ಯರ ಪಾಪವನ್ನು ತೊಳೆಯುವುದಕ್ಕೆ ನಾವು ಹೋಗುವಷ್ಟು ಯೋಗ್ಯತಾವಂತರಲ್ಲ. ಮೇಲಾಗಿ ಒಂದರ ಸ್ಪರ್ಶದಿಂದ ಇನ್ನೊಂದು ಶ್ರೇಷ್ಠವಾಗುವ ಸಾಧ್ಯತೆಗಳಿದೆ. ಬೆಂಕಿಯ ಸ್ಪರ್ಶದಿಂದ ಬಂಗಾರ ಪರಿಶುದ್ಧವಾಗುತ್ತದೆ. ಆದರೆ ಅದೇ ಬೆಂಕಿಯನ್ನ ಕಬ್ಬಿಣ ಸ್ಪರ್ಶಕ್ಕೆ ಒಳಪಡಿಸಿದಾಗ ಅದು ವ್ಯರ್ಥ ಶ್ರಮವಾಗುತ್ತದೆ. ಸಂಸ್ಕರಿಸಬಹುದಾದ, ಪರಿಶುದ್ಧಗೊಳ್ಳಬಹುದಾದಂಥ ಗುಣ ಯಾವುದಕ್ಕಿದೆಯೋ ಅದನ್ನು ಅರ್ಥವಿಸಿಕೊಂಡು ಸಂಸ್ಕರಿಸುವ ಕೆಲಸಕ್ಕೆ ಹೋಗಬೇಕು. ಬೆಂಕಿಯಿಂದ ಬಂಗಾರವನ್ನು ಸಾಧ್ಯ ಆಗುತ್ತದೆ ಅಂತ ಕಬ್ಬಿಣವನ್ನು ಪರಿಷ್ಕರಿಸುವುದಕ್ಕೆ ಹೊರಡುವುದು ಬುದ್ಧಿವಂತರ ಲಕ್ಷಣ ಅಲ್ಲ. ಹಾಗೆಯೇ ಇವತ್ತು ಅವರ ಸಂಸರ್ಗದಿಂದ ಅವರನ್ನ ಶುದ್ಧಿಗೊಳಿಸುವುದಕ್ಕಿಂತ ನನ್ನ ಪಾವಿತ್ರ್ಯ ಕೆಡುತ್ತದೆ. ತುಂಬಿದ ಕೊಡದ ಹಾಲನ್ನು ಕೆಡಿಸುವುದಕ್ಕೆ ಕೊಡಗಟ್ಟಲೆ ಹುಳಿ ಹಿಂಡಬೇಕಾದ ಅಗತ್ಯ ಇಲ್ಲ ಸ್ವಾಮಿ. ಕೇವಲ ಬಿಂದು ಮಾತ್ರ ಸ್ಪರ್ಶದಿಂದ ಪರಿಶುದ್ಧವಾದಂತಹ ಕೊಡದ ಹಾಲು ಕೆಡಬಹುದು. ಹಾಗೆ ಇವತ್ತು ಯಾವುದೋ ಧರ್ಮ ಪ್ರಜ್ಞೆಯ ಆಧಾರದಲ್ಲಿ ನನ್ನ ಧರ್ಮ ಸಮ್ಮತವಾದಂತಹ ಜೀವನ ಕ್ರಮವನ್ನು ರೂಪಿಸುತ್ತಾ ಬಂದಿದ್ದೇನೆ. ಈ ಕಾಲದಲ್ಲಿ ತಮ್ಮ ಈ ಮಾತನ್ನು ನಂಬಿ ಅವರನ್ನು ಒರಿಸಿ ನನ್ನ ಬದುಕಿನ ಶುಚಿ ರುಚಿಯನ್ನ ಕೆಡಿಸಿಕೊಳ್ಳಲಾರೆ. ಆದ್ದರಿಂದ ಈ ಮಾತನ್ನ ಬೇಡ, ಒರೆಯಬೇಡಿ, ವಿನಂತಿ. ಇದು ಆಜ್ಞೆ ಮಾಡುವ ಯೋಗ್ಯತೆ ನಮಗಿಲ್ಲ. ಹರಿಶ್ಚಂದ್ರ, ಕ್ಷಿತಿಯ ಸಪ್ತರ್ಷಿಗಳು ಅತಿ ಕೀರ್ತಿಯು ತಳೆದ, ಕ್ಷಿತಿಯ ಸಪ್ತರ್ಷಿಗಳು ಅತಿ ಕೀರ್ತಿಯು ತಳೆದ, ಶತತಮ ಕೃತಗೈಸಿ ತವ ಪಿತಗೆ ನಾಗಸುರ, ಶತತಮ ಕೃತಗೈಸಿ ತವ ಪಿತಗೆ ನಾಗಸುರಪತಿ ಅಂತಖಿಳ ಭೋಗವಿತ್ತ ವಿಶ್ವಾಮಿತ್ರ ಸುತಯರೀರ್ವರ ಪ್ರೇಮದಿ ಶತದಳ ಪ್ರಿಯ ಕುಲಾನ್ವಯ ದೀಪ, ಶತದಳ ಪ್ರಿಯ ಕುಲಾನ್ವಯ ದೀಪ ವಸುಮತೀಪತಿ ಹರಿಶ್ಚಂದ್ರ ಲಗ್ನವ ಮಾಡಿಕೊಂಡನನ್ ಅತುಳ ತೇಜವನೊಂದ ನೀಡೆಂದು ಹೇಳಿದವು ಒಡವಿಪಗೆ ಮುನಿವರಿಯನು. ಹರಿಶ್ಚಂದ್ರ, ವಿಚಾರ ಮಾಡುವುದು ಬೇಡ. ನಿನ್ನ ವಾದ ಸರಣಿ ತಪ್ಪು ಅಂತಲ್ಲ, ಹೌದು. ಆದರೆ ಇಲ್ಲಿ ಒಂದು ವಿಚಾರವನ್ನ ನೀನು ತಿಳಿದುಕೊಳ್ಳಬೇಕು. ಈ ವಿಶ್ವಾಮಿತ್ರ ಎನ್ನುವವನು ಯಾರು ಎನ್ನುವಂತಹದ್ದು ಕ್ಷಿತಿಯ ಸಪ್ತರ್ಷಿಗಳಲ್ಲಿ ಒಬ್ಬನಾದಂತ ಈ ಮಹರ್ಷಿ, ಇವನ ಮಾತನ್ನ ಪ್ರಶ್ನಿಸುವಂತವರು ಲೋಕದಲ್ಲಿ ಯಾರಿದ್ದಾರೆ? ಬ್ರಹ್ಮನೋ, ಹರನೋ, ವಿಷ್ಣುವೋ, ಯಾರು? ನಾನು ಹೇಳುತ್ತೇನೆ, ಮದುವೆಯ ಯಾರು ಪ್ರಶ್ನಿಸಿಕೊಳ್ತಾರೆ ನಾನು ನೋಡ್ತೇನೆ. ಅಷ್ಟು ಮಾತ್ರ ಅಲ್ಲ, ಸುಮ್ಮನೆ ಈ ಮಾತನ್ನು ಹೇಳುವುದಲ್ಲ. ನೀನು ಈ ಸಂದರ್ಭದಲ್ಲಿ ನನ್ನ ಮಕ್ಕಳನ್ನ ಮದುವೆಯಾಗುವುದರ ಮೂಲಕವಾಗಿ ನನಗೆ ಪಿತೃಋಣದಿಂದ ನೀನು ಮುಕ್ತಿಯನ್ನು ಕೊಡ್ತೀಯ. ಯಾಕೆ? ನನ್ನ ಮಕ್ಕಳನ್ನು ನಾನು ಮದುವೆ ಮಾಡಿಸಬೇಕು. ಒಳ್ಳೆಯದಾದಂತಹ ವರ ಎಂದ್ರೆ ಯಾರು? ಹರಿಶ್ಚಂದ್ರನಲ್ಲದೆ ವಿಶ್ವಾಮಿತ್ರನಿಗೆ ಅವನ ಸಮಾನವಾಗಿ ಕಾಣಿಸುವಂತಹ ವ್ಯಕ್ತಿ ನೀನೇ ಆಗಿದ್ದೀಯ. ಅಷ್ಟು ಮಾತ್ರ ಅಲ್ಲ, ನಿನ್ನಲ್ಲಿ ಒಂದು ಬೃಹತ್ ಋಣ ಇದೆ. ಒಂದಾನೊಂದು ಕಾಲಕ್ಕೆ
ನಿನ್ನ ತಂದೆಯಾದಂತಹ ತ್ರಿಶಂಕು ಮಹಾರಾಜ ಶಾಪಗ್ರಸ್ತನಾಗಿ ಚಂಡಾಲತ್ವವನ್ನು ಪಡೆದು ದಿಕ್ಕು ದೆಸೆ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ನಾನು ಉದ್ಧರಿಸಿದ್ದೇನೆ. ನರಕ ಮುಖಿಯಾದಂತಹ ಅವನಿಗೆ ಸ್ವಯಂ ಪ್ರತಿ ಸ್ವರ್ಗವನ್ನೇ ನಿರ್ಮಿಸಿದ್ದೇನೆ. ಆ ತ್ರಿಶಂಕುಗೆ ಸ್ವರ್ಗದ ಪಟ್ಟವನ್ನ ಕೊಟ್ಟಿದ್ದೇನೆ. ಹಾಗೆ ನಿನ್ನ ತಂದೆಗೆ ಬಂದಂತಹ ದುರ್ಗತಿಯನ್ನು ತಪ್ಪಿಸಿ ಹೊಸ ಸೃಷ್ಟಿಯನ್ನ ಮಾಡಿದಂತಹ ಈ ವಿಶ್ವಾಮಿತ್ರ ಆ ದೃಷ್ಟಿಯಲ್ಲಿ ನೋಡಿದಾಗ ಇವತ್ತು ನಾನು ಹೇಳುವಂತಹ ಮಾತನ್ನ ನೀನು ಒಲ್ಲೆ ಎನ್ನಲಿಕ್ಕೆ ಸಾಧ್ಯ ಇಲ್ಲ. ಪಿತೃಋಣ ನಿನಗೂ ಉಂಟು ಇಲ್ಲಿ. ಸ್ವಾಮಿ, ನಮ್ಮ ಮನೆತನಕ್ಕೆ ಮಹದ್ ಉಪಕಾರವನ್ನ ಮಾಡಿದ ಪರಮ ಪೂಜ್ಯರು ಎನ್ನುವಂತಹ ಸದ್ಭಾವನೆ ಈ ಹರಿಶ್ಚಂದ್ರನ ಅಂತರಂಗದಲ್ಲಿ ಸದಾ ಇದೆ. ಹೌದಾ? ಮುಂದೆಯೂ ಇರುತ್ತದೆ. ಆದರೆ ನಿಮ್ಮ ಮಾತನ್ನ ವಿರೋಧಿಸಿದೆ ಎನ್ನುವ ಕಾರಣಕ್ಕಾಗಿ ಅದನ್ನು ಕಳ್ಕೊಂಡಿದ್ದೇನೆ ಅಂತ ನೀವು ನಿರ್ಣಯಕ್ಕೆ ಬರಬೇಡಿ. ಅಥವಾ ಒಂದು ವೇಳೆ ಈ ಹರಿಶ್ಚಂದ್ರನ ಈ ನಿರ್ಧಾರವನ್ನ, ಈ ಸೌಜನ್ಯವನ್ನ, ಈ ಕೃತಜ್ಞತಾ ಭಾವವನ್ನ ನಿಮಗೆ ಪರೀಕ್ಷಿಸಬೇಕು ಅಂತ ಅನಿಸಿದ್ರೆ ಈ ಹುಡುಗಿಯರನ್ನ ಮದುವೆಯಾಗು ಎನ್ನುವ ಒಂದು ಮಾತನ್ನ ಉಳಿದು ಬೇರೆ ಯಾವುದನ್ನೇ ನನ್ನಲ್ಲಿ ಕೇಳಿಕೊಡ್ತೇನೆ. ಹೆಚ್ಚೇಕೆ ನನ್ನ ಸಾಕೇತ ಸಾಮ್ರಾಜ್ಯ, ಬೊಕ್ಕಸ ಭಂಡಾರ ಇತ್ಯಾದಿಗಳನ್ನ ಈ ಕಾರಣಕ್ಕೆ ನೀವು ಅಪೇಕ್ಷಿಸಿದರೆ ಸಂತೋಷದಿಂದ ಕೊಡ್ತೇನೆ. ಇದನ್ನ ಮಾತ್ರ ನಾನು ಒಪ್ಪಲಾರೆ. ಏನು? ಹೌದು, ಏನು ಕೇಳಿದ್ರು ಕೊಡ್ತೀನಿ. ಖಂಡಿತ ಹೌದು. ಇದು ಮಾತ್ರ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಬೇಡಿದ ಕಾಟಕ್ಕೆ ಬೇಡಿದ ಕಾಟಕ್ಕೆ ನೀಡುವೆಯೆಂದರೆ ಬೇಡಿದ ಕಾಟಕ್ಕೆ ನೀಡಿದೆಯೆಂದರೆ ರೂಢಿ ಮಾಡಿದ ಅದ ಬಿಡೇನೋ, ರೂಢಿ ಮಾಡಿದ ಅದ ಬಿಡೇನೋ. ನೋಡು ನಿನ್ನಯ ಸತಿಸುತ್ತ ಅಭಿಪ್ರಾಯವ, ನೋಡು ನಿನ್ನಯ ಸತಿಸುತ್ತ ಅಭಿಪ್ರಾಯವ. ಮಾಡದೆ ಕೊಟ್ಟೆ ಸಂತೈಸೋ. ಏನೋ ಒಂದರ ಮೇಲೆ ಒಂದು ಕಾರಣವನ್ನ ಕೊಟ್ಟು ವಿಶ್ವಾಮಿತ್ರ ಬಿಡದೆ ಕಾಡ್ತಾ ಇದ್ದಾನೆ ಎನ್ನುವ ಕಾರಣಕ್ಕಾಗಿ ನೀವು ಕೇಳಿದ್ದನ್ನು ಕೊಡ್ತೇನೆ ಎನ್ನುವ ಮಾತನ್ನು ಆಡಿಬಿಟ್ಟಿದ್ದೀಯ ನೀನು. ಹಾ, ಸತ್ಯವ್ರತಿ ಉದಾರಿ, ಕೇಳಿದ್ದನ್ನ ಕೊಡುವಂಥ ಹರಿಶ್ಚಂದ್ರ, ನಿನ್ನ ಬಾಯಿಂದ ಬಂದು ಹೋದ ಮಾತು ಜಾರಿ ಬಂದದ್ದೋ, ಉದ್ದೇಶಪೂರ್ವಕವಾಗಿ ಹೇಳಿದ್ದೋ, ಈಗ ಪರೀಕ್ಷೆಗೆ ಒಡ್ಡುವಂತಹ ಸಮಯ ಇದು. ಏನು ಕೇಳಿದ್ದನ್ನು ಕೊಡ್ತೀಯ? ಬೊಕ್ಕಸ ಭಂಡಾರ ಎಲ್ಲವನ್ನೂ ಕೊಡ್ತೀಯ. ಹೌದು. ವಿಚಾರ ಮಾಡಿಕೊ. ಈ ವಿಶ್ವಾಮಿತ್ರನಲ್ಲಿ ಆಡುವಂತಹ ಮಾತುಗಳು ಅಲ್ಲ, ನೀನು ಹೊರಡಿಸುವಂತಹ ಒಂದೊಂದು ಶಬ್ದಕ್ಕೂ ನಾಳೆ ಅದಕ್ಕೆ 100 ಪಟ್ಟು 1000 ಪಟ್ಟು ದಂಡವನ್ನು ತೆರಬೇಕಾದೀತು. ಯಾರಲ್ಲಿ ಮಾತನಾಡುತ್ತಾ ಇದ್ದೀಯ ಎನ್ನುವುದು ಎಚ್ಚರ ಇರಲಿ ಹರಿಶ್ಚಂದ್ರ. ಇದು ಹೇಳಿದಂಥ ಎಲ್ಲವನ್ನೂ ಕೊಡುತ್ತೇನೆ. ಈ ರಾಜ್ಯವನ್ನೇ ಕೊಡ್ತೇನೆ, ಬೊಕ್ಕಸ ಭಂಡಾರ ಎಲ್ಲವನ್ನೂ ಕೊಡ್ತೇನೆ. ಏನು ಕೊಡುವುದಕ್ಕೆ ನೀನು ಒಬ್ಬನೇ? ಇದನ್ನ ಕೊಡುವ ತೀರ್ಮಾನವನ್ನು ನೀನು ಮಾಡಿದೀಯ ಅಂತಾದ್ರೆ ಸ್ವಲ್ಪ ವಿಚಾರ ಮಾಡಬೇಕು. ಏನು? ನಿನ್ನ ಸತಿ ಸುತರನ್ನ ಈ ವಿಷಯದಲ್ಲಿ ಕೇಳುವುದು ಒಳ್ಳೆಯದು ಅಂತ ನಾನು ಹೇಳ್ತೇನೆ. ಯಾಕೆಂದ್ರೆ ಅಪಾಯ ಆದೀತು. ನೀನು ಕೊಡುವುದಕ್ಕೆ ತೀರ್ಮಾನಿಸುವುದು, ಅವರು ಅದಕ್ಕೆ ಅನಿವಾರ್ಯವಾಗಿ ಒಪ್ಪಿಕೊಳ್ಳುವುದು, ಅಥವಾ ನೀನು ಅನಿವಾರ್ಯವಾಗಿ ಒಪ್ಪಿಕೊಳ್ಳುವುದು, ಇದು ಅಪಾಯವನ್ನ ತಂದೀತು. ಮನಪೂರ್ತಿಯಾಗಿ ಪ್ರತಿಯೊಬ್ಬರೂ ಕೊಡುವುದಕ್ಕೆ ಸಿದ್ಧರಿದ್ದೀರೋ? ಕೇಳು, ಹೆಂಡತಿ ಮಕ್ಕಳನ್ನ ಮೊದಲು ಕೇಳು. ಹೆಂಡತಿ ಮಕ್ಕಳು ಮರುಳು ಮರುಳು ಮುದೀಪ, ಮರುಳು ಮುದೀಪ, ಇದ ಕಾಲ ಸಾಲದೆ
ಸಾಲದೆ ತರುಣಿ ಪುತ್ರರ ಕೇಳು ಯಾಕೆ ತರುಣಿ ಪುತ್ರರ ಕೇಳು ಯಾಕೆ ನನ್ನ ಧರ್ಮಪತ್ನಿ ಚಂದ್ರಮತಿ ಕೇವಲ ಹರಿಶ್ಚಂದ್ರನ ಸಂಪತ್ತಿಗೆ ಮೆಚ್ಚಿ ಮದುವೆಯಾದವಳು ಅಲ್ಲ. ಅವಳು ಅಕ್ಷರಶಃ ನನ್ನ ಧರ್ಮಪತ್ನಿ, ನನ್ನ ಬಾಳ ಸಂಗಾತಿ, ನನ್ನ ಯಾವತ್ತೂ ಜೀವನದ ಉದ್ದೇಶ ತನ್ನ ಉದ್ದೇಶವೆಂದು ನಂಬಿಕೊಂಡವಳು, ನಾನು ಆಚರಿಸುತ್ತಿರುವಂತಹ ಎಲ್ಲ ಪುಣ್ಯ ಕಾರ್ಯವೆಂದು ನಂಬಿದವಳು. ಹೀಗೆ ನನ್ನ ಈ ಕಾರ್ಯದಲ್ಲಿ ಅವಳು ಆತಂಕವನ್ನು ಖಂಡಿತ ಒಡ್ಡಲಾರಳು. ಮಗ ಉತ್ತರಾಧಿಕಾರಿ ರೋಹಿತಾಶ್ವ ನಿಜ, ಆತ ನನ್ನ ಸಂಪತ್ತಿಗೆ ಮಾತ್ರ ಉತ್ತರಾಧಿಕಾರಿ ಅಲ್ಲ, ನನ್ನ ಜೀವನದಲ್ಲಿ ಆಚರಿಸಿದ ಪಾಪ ಪುಣ್ಯಕ್ಕೂ ಆತ ಉತ್ತರಾಧಿಕಾರಿ ಆಗುತ್ತಾನೆ. ಹಾಗಾಗಿ ಈ ಮಹತ್ ಕಾರ್ಯವನ್ನ, ಈ ಪುಣ್ಯ ಕಾರ್ಯವನ್ನ ಮಾಡುವುದರ ಮೂಲಕವಾಗಿ ಆ ಪುಣ್ಯದ ಉತ್ತರಾಧಿಕಾರಿತ್ವದ ಹಕ್ಕು ಅವನಿಗೆ ನೈಸರ್ಗಿಕವಾಗಿ ಸಿಗುತ್ತದೆ ಅನ್ನುವಾಗ ಅವನಿಗೂ ಅನ್ಯಾಯ ಆದಂತಲ್ಲ. ಇವೆಲ್ಲ ವಿಚಾರ ನನಗೆ ಸಂಬಂಧಪಟ್ಟದ್ದು. ತಮಗೆ ನಮ್ಮ ರಾಜ್ಯ ಬೇಕು ಅಂತ ಅನಿಸಿತು, ಈ ಕಾರಣಕ್ಕೆ ನಿಶ್ಚಿಂತೆ ಕೇಳಬಹುದು. ಈ ವಿಷಯದಲ್ಲಿ ಹರಿಶ್ಚಂದ್ರನ ನಿಲುವು ಒಲವುಗಳೇನು ಎನ್ನುವುದನ್ನ ತಿಳಿಯುವುದಕ್ಕೋ ಅಥವಾ ಇದ್ದದ್ದನ್ನ ಅಲುಗಾಡಿಸುವುದಕ್ಕೋ ಈ ಪ್ರಶ್ನೆ ವ್ಯರ್ಥ. ಅದು ಒಂದು ರೀತಿ ಮರಳಾಟಿಕೆ ನಿಮ್ಮದಾಗುವುದು. ಆಗಲಿ ಆಗಲಿ ಆಗಲಿ, ನಿನಗೆ ಅಷ್ಟು ಭರವಸೆ ಇದ್ರೆ ನನಗೇನು ಚಿಂತೆ ಇಲ್ಲ. ಹೇಳಿದೆಯಲ್ಲ, ಎಲ್ಲವನ್ನು ಕೊಡ್ತೇನೆ. ಹೌದು, ಆದ್ರೆ ಏನನ್ನ ಕೊಡ್ತೀಯ ಎಲ್ಲವನ್ನು ಎಂದರೆ ಎನ್ನುವುದು ಸ್ಪಷ್ಟ ಆಗಬೇಕು. ಏನೆಲ್ಲವನ್ನ ಕೊಟ್ಟೆ ಹರಿಶ್ಚಂದ್ರ? ಎಲ್ಲವೂ ನಿಮಗೆ ಬೇಕೇ ಹಾಗಿದ್ರೆ? ಎಲ್ಲವೂ ಬೇಕು. ಕೌಶಿಕ ಕೊಟ್ಟೆ, ಕೌಶಿಕ ಕೊಟ್ಟೆ, ಚತುರಂಗಾದಿ ಸೇನೆಯ ಕೊಟ್ಟೆ, ಚತುರಂಗಾದಿ ಸೇನೆಯ ಕೊಟ್ಟೆ, ಸಪ್ತದ್ವೀಪ ನಿಜ ಭಾಂಡಾರ ಎಲ್ಲವ ಕೊಟ್ಟೆ, ಸಪ್ತದ್ವೀಪ ನಿಜ ಭಾಂಡಾರ ಎಲ್ಲವ ಕೊಟ್ಟೆ, ಎನ್ನಯ ರಾಜಧಾನಿಯ ಕೊಟ್ಟೆ, ಎನ್ನಯ ರಾಜಧಾನಿಯ ಕೊಟ್ಟೆ, ಎನ್ನಯ ರಾಜಧಾನಿಯ ಕೊಟ್ಟೆ, ತುಷ್ಟನಾಯಿಯ ಪರಸಿಗಳು ಎನ್ನ ಹರಿಶ್ಚಂದ್ರ ತನ್ನ ಜೀವಮಾನದಲ್ಲಿ ಇಂಥ ಒಂದು ಪುಣ್ಯ ಕಾರ್ಯವನ್ನ ಮಾಡುವ ಅವಕಾಶವನ್ನ ಪಡೆಯಬಹುದು ಎಂಬ ನಿರೀಕ್ಷೆ ನನಗಿಲ್ಲವಾಗಿತ್ತು. ಸ್ವಾಮಿ, ಏನೆಲ್ಲ ಕೊಟ್ಟೆ ವಿವರಗಳನ್ನ ಕೇಳ್ತಾ ಇದ್ದೀರಿ. ಹೌದು, ಏನೇನು ಕೊಟ್ಟೆ? ಇದೋ ಪರಂಪರಾಗತವಾಗಿ ಬಂದಂಥ ಸಾಕೇತ ನಾಡಿನ ಸಮೃದ್ಧವಾದಂಥ ಬೊಕ್ಕಸ ಭಂಡಾರಾದಿಗಳನ್ನ ತಮಗಾಗಿ ಕೊಟ್ಟೆ. ಹರಿಶ್ಚಂದ್ರನ ಸಾರ್ವಭೌಮತ್ವದ ಸಂರಕ್ಷಣೆಗೋಸ್ಕರವಾಗಿ ನಿಂತ ನನ್ನ ಸಕಲ ಚತುರಂಗ ಬಲವನ್ನ ಇದೋ ನಿಮಗಾಗಿ ಇಟ್ಟೆ. ಹುಟ್ಟಿ ಬೆಳೆದು ಬದುಕಿ ಅನೇಕ ಭಾವನಾತ್ಮಕವಾದ ಹಾಗೂ ಲೌಕಿಕವಾದ ಸಂಬಂಧಗಳನ್ನು ಹೊಂದಿರುವಂಥ ನನ್ನ ಜನ್ಮಭೂಮಿ ಈ ಸಾಕೇತ ನಾಡನ್ನ ತನ್ನ ಪವಿತ್ರವಾದಂಥ ಪಾದ ಕಮಲಗಳಿಗೆ ಅರ್ಪಿಸಿಯೇ ಬಿಟ್ಟು ಸ್ವಾಮಿ, ಇಷ್ಟೆಲ್ಲ ಕೊಟ್ಟರು
ಕೊನೆಗೂ ನನ್ನ ಸ್ವಾರ್ಥವನ್ನು ಪೂರ್ತಿ ಕೊಡಲಿಕ್ಕೆ ಸಾಧ್ಯ ಆಗದೆ ಮಿಡುಕುತ್ತಿದ್ದೇನೆ. ಇನ್ನೇನು ಅಲ್ಲ, ಏನದು? ನನ್ನಿಂದ ಏನೆಲ್ಲ ಕೊಡಬೇಕೋ ಅದನ್ನೆಲ್ಲ ಕೊಟ್ಟಿದ್ದೇನೆ. ತಿರುಗಿ ನಿಮ್ಮಿಂದ ನಾನು ಏನನ್ನೂ ಅಪೇಕ್ಷಿಸುತ್ತಿದ್ದೇನೆ ಮತ್ತೇನಲ್ಲ. ಈ ಧರ್ಮ ಸಮ್ಮತವಾದಂಥ ಬದುಕಿನಲ್ಲಿ ವಿಶ್ವಾಸವನ್ನ ಇಟ್ಟುಕೊಂಡು ಈ ತನಕ ಚೆನ್ನಾಗಿ ಬದುಕಿದ್ದೇನೆ ಎಂಬಂಥ ತೃಪ್ತಿ ಸಮಾಧಾನ ನನಗುಂಟು. ಇದೇ ರೀತಿಯಾದಂಥ ನನ್ನ ಧರ್ಮ ಸಮ್ಮತವಾದಂಥ ಬದುಕು ನಿಷ್ಕಂಟಕವಾಗಿ ಮುಂದುವರಿಯಲಿ ಎಂಬ ಆಶೀರ್ವಾದವನ್ನು ಮಾತ್ರ ನಿಮ್ಮಿಂದ ಕೇಳ್ತಾ ಹರಿಶ್ಚಂದ್ರ, ಕಾಲ ಎಲ್ಲವನ್ನೂ ನಿರ್ಧರಿಸುತ್ತದೆ, ನಿಶ್ಚಿಂತನಾಗು. ಓ, ಎಷ್ಟೋ ನನಗೆ ಸಮರ್ಪಿಸಿದ್ದೀಯ, ಸಂತೋಷ ಆಯ್ತು. ನಿಶ್ಚಿಂತನಾಗಿ ಇದನ್ನೆಲ್ಲ ನನಗೆ ಕೊಟ್ಟು ಬಿಟ್ಟಾಯಿತು. ಆದರೆ ಏನು ಮಾಡೋಣ? ಏನು ನಿಂತಿರುವುದು ಈ ವಿಶ್ವಾಮಿತ್ರನ ತಪೋಭೂಮಿ, ಕಾಡಿನ ಪ್ರದೇಶ. ಇಲ್ಲಿ ನೀನು ಚತುರಂಗ ಸೇನೆಯನ್ನ ಕೊಟ್ಟೆ, ಭಂಡಾರವನ್ನ ಬಿಟ್ಟೆ, ಎಲ್ಲವನ್ನು ಅರ್ಪಿಸಿ ಬಿಟ್ಟೆ. ಆದರೆ ಇದು ನನ್ನ ಹಾಗೂ ನಿನ್ನ ಮಧ್ಯದಲ್ಲಿ ಸರಿಯಾದಂತಹ ನಿರ್ಣಯ. ಇದರಲ್ಲಿ ಬದಲಾವಣೆ ಆಗಬಾರದು. ಆದರೆ ಇದನ್ನೆಲ್ಲವನ್ನು ನಿನ್ನ ತುಂಬಿದ ಸಭೆಯಲ್ಲಿ ಮಾಂಡಲಿಕರು, ಪ್ರಜಾ ಪರಿವಾರದವರು ಇರುವಂತಹ ಸಂದರ್ಭದಲ್ಲಿ ಹೇಳಿದರೆ ಅದಕ್ಕೊಂದು ಅರ್ಥ ಬಂದೀತು, ಬೆಲೆ ಬಂದೀತು. ಇಲ್ಲಿ ಹೇಳಿ ಏನು ಪ್ರಯೋಜನ ಹೇಳು? ಎಲ್ಲರ ಎದುರಿನಲ್ಲಿ ಸಾರ್ತೀಯೋ ಆಗ ಮಾತ್ರ ನೀನು ಕೊಟ್ಟಿದ್ದನ್ನು ನಾನು ಅನುಭವಿಸಬಹುದು. ಇಲ್ಲೇ ಇದ್ರೆ ನನಗೆ ಅಲ್ಲಿ ಹೋದ್ರೆ ಕೇಳುವವರು ಯಾರು? ಸಾಕೇತದಲ್ಲಿ ಹೇಳಬೇಕು, ಬರಬೇಕು. ನನಗಿಂದು ದೊರೆತಾದ ಹೋಯಿ ನನಗಿಂದು ದೊರೆತಾದ ಹೋಯಿ ವಿಶ್ವಾಮಿತ್ರ ಮುನಿಪರಿ ನನಗಿಂದು ದೊರೆತಾದ ಹೋಯಿ ವಿಶ್ವಾಮಿತ್ರ ಮುನಿಪರಿ ಆಯುವುದು ವಿನಯದಿಂದಿವರಿಗೆ ಕಪ್ಪ ಕಾಣಿಕೆಯಿತು. ವಿನಯದಿಂದ ಕಪ್ಪ ಕಾಣಿಕೆಯಿತು. ಅನುದಿನ ಬೇಸಗೈವುದು. ಸಮಸ್ತ ಮಾಂಡಲಿಕ ಅರಸು ಮಕ್ಕಳೇ, ಪ್ರಭುಗಳೇ, ಸೇರಿರುವಂತ ಸಮಸ್ತ ಪ್ರಜಾ ಬಂಧುಗಳೇ, ಕೇಳಿರೋ ಕೇಳಿ. ಸೇರಿರುವ ಮಾಂಡಲಿಕರು ವರ್ಷಂಪ್ರತಿ ತಂದೊಪ್ಪಿಸಬಹುದಾದಂತಹ ಕಪ್ಪಗಾಣಿಕೆಗಳನ್ನ ನನ್ನ ಪಾದ ಮೂಲದಲ್ಲಿ ಅರ್ಪಿಸಿ ನಮಗೆ ಮುಂದೇನು ಅಪ್ಪಣೆ ಕೊಡುವುದೊರೆ ಅಂತ ಕೇಳ್ತಾ ಇದ್ದೀರಿ. ಬಂಧುಗಳೇ, ಇನ್ನು ಮುಂದಿನ ಕ್ಷಣಗಳಿಂದ ನಿಮಗೆ ಅಪ್ಪಣೆಯನ್ನು ಕೊಡಬೇಕಾದವ ಈ ಹರಿಶ್ಚಂದ್ರನಲ್ಲ. ಇದು ನಮ್ಮ ಸಮ್ಮುಖದಲ್ಲಿ ಕಂಗೊಳಿಸುತ್ತಿರುವಂತಹ ಈ ಪೂಜ್ಯರಾದಂತಹ ಕೌಶಿಕ ಮುನಿಗಳು. ಅಂದರೆ ಕಾರಣಾಂತರದಿಂದ ಕೌಶಿಕ ಮುನಿಗಳಿಗೆ ನನ್ನ ಸಮಸ್ತ ಸಾಕೇತ ನಾಡನ್ನ ಪ್ರಜಾ ಪರಿವಾರ ಸಮೇತನಾಗಿ ಭಕ್ಕಸ ಭಂಡಾರವೇ ಮೊದಲಾಗಿ ಪೂಜ್ಯರ ಪಾದ ತಲದಲ್ಲಿ ಅರ್ಪಿಸಿ ಬಿಟ್ಟಿದ್ದೇನೆ ಅನ್ನುವಾಗ ಇಂದು ಮುಂದಿನ ದಿವಸಗಳಲ್ಲಿ ನಿಮ್ಮನ್ನ ಆಳುವವರು, ನಿಮಗೆ ಯೋಗ್ಯವಾದಂತಹ ಬದುಕಿಗೆ ಮಾರ್ಗದರ್ಶನ ಮಾಡುವವರು ಪುಣ್ಯಾತ್ಮರಾದಂತಹ ಕೌಶಿಕ ಮುನಿಗಳು. ಹಾಗಾಗಿ ಇದು ನಿಮ್ಮೆಲ್ಲರ ವಿಶಿಷ್ಟವಾದಂತಹ ಆತ್ಮೀಯತೆ, ಅಭಿಮಾನ ಇತ್ಯಾದಿಗಳನ್ನು ಅನುಭವಿಸಿದ್ದೇನೆ.
ನನ್ನ ಆಳ್ವಿಕೆಯ ಕಾಲದಲ್ಲಿ ನೀವು ತನು ಮನದಿಂದ ನನ್ನೊಟ್ಟಿಗೆ ಸಹಕಾರವನ್ನು ಕೊಟ್ಟಿದ್ದೀರಿ. ಹಾಗಾಗಿ ಇಲ್ಲಿಯ ತನಕ ಹರಿಶ್ಚಂದ್ರನಿಗೆ ಒದಗಿಸಿಕೊಟ್ಟಂತ ಸಹಕಾರ, ಆತ್ಮೀಯತೆ, ಅಭಿಮಾನವನ್ನ ಮುಂದಿನ ದಿನಗಳಲ್ಲಿ ಪೂಜ್ಯರಾದಂತ ಕೌಶಿಕ ಮುನಿಗಳಿಗೆ ತಾವು ಒದಗಿಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕೊಟ್ಟಿದ್ದೇನೆ. ಅದರ ವಿಷಯದಲ್ಲಿ ತುಂಬಿದ ಸಭೆಯಲ್ಲಿ ಪ್ರಜಾ ಪರಿವಾರದವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡಬೇಕು ಎಂದು ಕೊಟ್ಟ ಸೂಚನೆಯ ಪ್ರಕಾರವಾಗಿ ಅದನ್ನು ಯಶಸ್ವಿಯಾಗಿ ಈಡೇರಿಸಿಕೊಟ್ಟಿದ್ದೇನೆ. ಕಾರಣ ಸಂತೋಷ. ಕೊಟ್ಟ ಮಾತನ್ನ ಪೂರೈಸಿಕೊಂಡಿದ್ದೇನೆ. ಸ್ವಾಮಿ, ಈ ಸಾಕೇತ ನಾಡಿನ ಪ್ರಜಾ ಪರಿವಾರದವರು ನನ್ನ ಮಾಂಡಲಿಕ ಅರಸು ಮಕ್ಕಳನ್ನೂ ಸೇರಿ ನನ್ನನ್ನು ಯಾವ ಭಾವನಾತ್ಮಕವಾದ ಸಂಬಂಧದಿಂದ ಗುರುತಿಸಿದ್ದಾರೆ ಎನ್ನುವುದನ್ನು ನೀವು ಪ್ರತ್ಯಕ್ಷ ಕಂಡಿದ್ದೀರಿ. ಸ್ವಾಮಿ, ಈ ಪ್ರಜೆಗಳನ್ನು ಚೆನ್ನಾಗಿ ಕಂಡಿದ್ದೇನೆ ಎಂಬ ವಿಶ್ವಾಸ ಉಂಟು. ಅವರ ಅಪೇಕ್ಷೆಗಳನ್ನೆಲ್ಲ ನನ್ನ ಕಾಲದಲ್ಲಿ ಪೂರೈಸಿದ್ದೇನೋ ಇಲ್ಲವೋ, ಆದರೆ ಅವರಿಗೆ ಲೌಕಿಕವಾದಂತಹ ವಿಷಯಗಳಲ್ಲಿ ನನ್ನ ಕೊಳ್ಳಿಕೆ ಹೇಗೋ ಏನು ಹೇಳಲಾರೆ. ಆದರೆ ಹರಿಶ್ಚಂದ್ರನ ಅಂತರಂಗ ಸದಾ ಈ ಪ್ರಜೆಗಳ ಹಿತವನ್ನ ಮಾತ್ರ ಯೋಚಿಸುತ್ತೇ ಹೊರತು ಅನ್ಯದ್ದನ್ನಲ್ಲ. ಹಾಗಾಗಿ ಈ ಪ್ರಜೆಗಳನ್ನ ಹೆತ್ತ ಮಕ್ಕಳಂತೆ ಸಾಕಿದ್ದೇನೆ, ಸಲಹಿದ್ದೇನೆ. ಅವರನ್ನ ನಿಮ್ಮ ಅಂಗೈಯ ಮೇಲೆ ಇಟ್ಟು ಹೋಗ್ತಾ ಇದ್ದೇನೆ. ಸ್ವಾಮಿ, ಈ ನನ್ನ ಪ್ರಜೆಗಳನ್ನ ಚೆನ್ನಾಗಿ ನೋಡಿಕೊಳ್ಳಿ ಅಂತ ವಿನಂತಿಸ್ತಾ ಇದ್ದೇನೆ. ಹರಿಶ್ಚಂದ್ರ, ನಿಷ್ಕಲ್ಮಶವಾದ ಮನಸ್ಸಿನಿಂದ ಎಲ್ಲವನ್ನೂ ಕೊಟ್ಟೆ. ನನಗೆ ಸಂತುಷ್ಟಿಯಾಗಿದೆ ಇಲ್ಲ ಅಂತ ಹೇಳುವುದಿಲ್ಲ. ಆದರೆ ತನ್ನ ಪ್ರಜೆಗಳನ್ನ ಚೆನ್ನಾಗಿ ನೋಡಿಕೋ ಅಂತ ಹೇಳಿದೆಯಲ್ಲ ಮಹಾರಾಜ. ಈ ವಿಶ್ವಾಮಿತ್ರ, ಈ ಕೌಶಿಕ ಒಂದು ಕಾಲದಲ್ಲಿ ಒಂದು ರಾಜ್ಯವನ್ನ ಚೆನ್ನಾಗಿ ಆಳಿದವನು. ಪ್ರಜೆಗಳನ್ನ ಹೇಗೆ ನೋಡಿಕೊಳ್ಳಬೇಕು, ಯಾರನ್ನ ದಂಡಿಸಬೇಕು, ಯಾರನ್ನ ಪ್ರೋತ್ಸಾಹಿಸಬೇಕು ನನಗೆ ತಿಳಿದಂತ. ಆ ವಿಷಯದಲ್ಲಿ ನೀನೇನೋ ಚಿಂತೆ ಮಾಡುವುದು ಬೇಡ, ನಿನ್ನ ಸಲಹೆ ನನಗೆ ಬೇಡ. ಸ್ವಾಮಿ, ನಿಜ, ಆಳುವ ವಿಷಯದಲ್ಲಿ ಅನುಭವಿಗಳು ಎನ್ನುವ ವಿಚಾರ ನನಗೂ ಗೊತ್ತು. ಆದರೆ ಪ್ರೀತಿಯಿಂದ ಸಾಕಿ ಸಲಹಿದ ಹೆಣ್ಣು ಮಗುವನ್ನ ಇನ್ನೊಬ್ಬರ ಮನೆಯನ್ನ ಬೆಳಗುವುದಕ್ಕೆ ಭಾಗ್ಯಲಕ್ಷ್ಮಿಯಾಗಿ ಸೇರ್ತಾಳೆ ಎನ್ನುವ ತಿಳುವಳಿಕೆ ಹೆತ್ತ ತಂದೆ ತಾಯಿಗಳಿಗೆ ಇರುತ್ತದೆ. ಆದರೂ ಅವಳನ್ನ ಬೀಳ್ಕೊಡುವಾಗ ತಂದೆ ತಾಯಿಗಳು ಒಂದು ವಿಲಕ್ಷಣವಾದ ಸಂಕಟವನ್ನು ಅನುಭವಿಸುತ್ತಾರೆ. ತಾವು ಮುದ್ದಿನಿಂದ ವಾತ್ಸಲ್ಯದಿಂದ ಸಾಕಿ ಸಲಹಿದ ಈ ಹೆಣ್ಣು ಮಗಳು ಇನ್ನೊಬ್ಬರ ಮನೆಯ ಅಂಗಳಕ್ಕೆ ಸಾಗುತ್ತಾಳ ಎನ್ನುವುದು ತಂದೆ ತಾಯಿಗಳ ಅಂತರಂಗಕ್ಕೆ ಅದೊಂದು ವಿಧವಾದಂತ ಸಂತೋಷದ ಜೊತೆಗೆ ಬರುವ ವಿಷಾದ. ಹಾಗೆ ಪುಣ್ಯಾತ್ಮರಾದಂತ ಕೌಶಿಕ ಮುನಿಗಳ ಆಳ್ವಿಕೆಗೆ ನನ್ನ ಪ್ರಜೆಗಳನ್ನು ಒಪ್ಪಿಸಿಕೊಟ್ಟಿದ್ದೇನೆ ಎಂಬ ಸಂತೋಷ ಇದ್ರೂ ಅವರ ಸೇವೆ ಮಾಡುವ ಅವಕಾಶ ವಂಚಿತನಾದೆ ಎನ್ನುವಂಥ ಯಾವುದೋ ಒಂದು ವಿಷಾದ ಆ ಮಾತನ್ನು ಆಡಿಸಿತು. ತಪ್ಪಾದ್ರೆ ಕ್ಷಮಿಸಿಬಿಡಿ. ಇರಲಿ ಬಿಡು, ಇರಲಿ. ಅಂತೂ ಸಾಮ್ರಾಜ್ಯವನ್ನೆಲ್ಲ ಕೊಟ್ಟಿಲ್ಲ, ಎಲ್ಲವನ್ನೂ ಕೊಟ್ಟೆ ಅಂತ ಹೇಳಿದೆ. ಆದ್ರೆ ನನಗೊಂದು ವಿಚಾರ ಬರ್ತಾ ಇದೆಯಲ್ಲ ಮಹಾರಾಯ. ಏನು ಹೇಳಲ್ಲ ಬಿಡಲ್ಲ. ಇನಕೋಲ ಜನ ಕೇಳು ಬದಲೋಳ್ ಇನ್ನೊಂದು ಇನಕೋಲ ಜನ ಕೇಳು ಬದಲೋಳ್ ಇನ್ನೊಂದು ಮನದೋಳ್ ಇನ್ನೊಂದು ನೆನಪುಗೊಂಡೀಗ
ಮುನಿವೆಯೋ ಎನ್ನುತ್ತ ಯೋಚಿಪೆಯನುಂದಾಗ ಜನಪಗೆ ಬೇಡಿದ ಮುನಿವರ್ಯನಾಗ ಜನಪಗೆ ಬೇಡಿದ ಜನಪಗೆ ಬೇಡಿದ ಮುನಿವರ್ಯನಾಗ ನೆನಪಾಗುತ್ತಾ ಉಂಟು. ನೆನಪಾಗ್ತಾ ಇದೆ. ಹೋಗಬಹುದು. ಆದರೆ ಅದನ್ನ ಹೇಳದೆ ಬಿಡುವುದು ಹೇಗೆ ಹರಿಶ್ಚಂದ್ರ? ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವ ಸನ್ನಿವೇಶ ಇಲ್ಲ. ಎಲ್ಲವನ್ನೂ ಹೇಳಬೇಕಾಗಿದೆ. ಆದರೆ ಸಮಸ್ಯೆ ಒಂದು ಉಂಟು. ಏನು? ಹೇಳಿದ್ರೆ ಇಷ್ಟೆಲ್ಲ ಕುಟ್ಟ ಈ ಸಂದರ್ಭದಲ್ಲಿ ನಿನಗೆಲ್ಲಿ ಸಿಟ್ಟು ಬಂದಿತ್ತೋ ಮುನಿವೆಯೋ ಏನೋತ್ತ ಅದನ್ನು ವಿಚಾರ ಮಾಡ್ತಾ ಇದ್ದೇನೆ. ಹಾಗಾಗಿ ಹೇಳಲೋ ಬಿಡಲೋ ಹರಿಶ್ಚಂದ್ರನಿಗೆ ಸಿಟ್ಟು ಬಂದ್ರೆ ಏನು ಮಾಡ್ಬೋದು? ಇದೇ ವಿಚಾರ ಮಾಡ್ತಾ ಇದ್ದೇನೆ. ಏನೋ ಕಾಲ ಏನು ಹೇಳ್ತದ ಗೊತ್ತಿಲ್ಲ. ಸ್ವಾಮಿ, ತಮಗೆ ಯಾವ ಮಾತುಗಳನ್ನು ಆಡಬೇಕು ಅಂತ ತಮಗನಿಸಿತೋ ಅದನ್ನು ಆಡುವುದರಿಂದ ಇನ್ನೊಬ್ಬರ ಮನಸ್ಸಿನ ಮೇಲೆ ಏನಾಗುತ್ತದೆ ಅನ್ನುವ ಯೋಚನೆ ಮಾಡುವ ಅಭ್ಯಾಸ ಇಲ್ಲವಲ್ಲ ನಿಮ್ಗೆ? ಯಾವ ಅಷ್ಟರ ಮಟ್ಟಿಗೆ ನೀನು ನಿರ್ಧಾರ ತೆಗೆದುಕೊಳ್ಳಬಹುದು, ಏನು ತೊಂದರೆ ಇಲ್ಲ. ಹಾಗಿದ್ರೆ ಏನು ಆಗುತ್ತದೆಯೋ ಇಲ್ಲವೋ ಎನ್ನುವಂತಹ ವಿಚಾರ, ಆ ವಿಷಯದಲ್ಲಿ ನನಗೇನು ಇಲ್ಲ ಅಂತ ಇಟ್ಟುಕೊಳ್ಳೋಣ. ಆದ್ರೆ ನಿನಗೇನು ತೊಂದರೆ ಇಲ್ವಲ್ಲ ಹೇಳಿದ್ರೆ? ಅಲ್ಲ, ಇನ್ನೊಬ್ಬರ ತೊಂದರೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ವಲ್ಲ? ಅಲ್ಲ, ಯಾವುದನ್ನು ನಾವು ಇನ್ನೊಮ್ಮೆ ಕೇಳಿ ಹದಾ ಹೆಜ್ಜೆ ಇಡು. ಹಾಗಿದ್ರೆ ಒಡವಿಪ್ಪ ಕೇಳು ಸುವರ್ಣ ಯಾಗವನು ಒಡವಿಪ್ಪ ಕೇಳು ಸುವರ್ಣ ಯಾಗವನು ಒಡವಿಪ್ಪ ಕೇಳು ಸುವರ್ಣ ಯಾಗವನು ಸುವರ್ಣ ಯಾಗವನು
ನಿನ್ನಲ್ಲಿ ಬಹುಕಾಲದ ಹಿಂದೆ ನಾನು ಬಂದಾಗ ಹಾ. ನೀನು ಸುವರ್ಣಯಾಗದ ವಿಷಯದಲ್ಲಿ ಇರುವ ಸಂದರ್ಭದಲ್ಲಿ ನಾನು ನಿನ್ನಲ್ಲಿ ಬಂದು ಕೇಳಿದ್ದೇನೆ. ದಕ್ಷಿಣ ದ್ರವ್ಯವನ್ನು ಮಹತ್ತಾದಂತಹ ಬೃಹತ್ತಾದಂತಹ ಆ ಸುವರ್ಣ ಯಾಗವನ್ನ ಮಾಡಿ ಸಂತೋಷದಲ್ಲಿರುವ ಸಂದರ್ಭದಲ್ಲಿ ಕೇಳಿದ್ದೀರಲ್ಲ ನಿನ್ನಲ್ಲಿ ದಕ್ಷಿಣ ದ್ರವ್ಯ ಪಟ್ಟದಾನೆಯ ಮೇಲೆ ನಿಂತು ಜಗಜಟ್ಟಿಯಪ್ಪನು ತನ್ನ ತೋಳಿನಲ್ಲಿರುವಂತಹ ಸಾಮರ್ಥ್ಯವನ್ನ ಬಳಸಿಕೊಂಡು ಕವಡೆಯನ್ನ ಕಿಚ್ಚಿ ಎಷ್ಟು ಎತ್ತರಕ್ಕೆ ಅದು ಸಾಗುತ್ತದೋ ಅಷ್ಟು ಎತ್ತರದ ದ್ರವ್ಯದ ರಾಶಿ ನೀನು ಕೊಟ್ಟಿದ್ದೀಯೇ, ನಾನು ಪಡೆದುಕೊಂಡಿದ್ದೇನೆ. ಅದನ್ನು ಇಲ್ಲಿಯೇ ಇರಲಿ, ನನ್ನದ್ದಾಗಿ ಇಲ್ಲಿಯೇ ಇರುತ್ತದೆ ಅಂತ ನಾನು ಸಾರಿ ಹೋಗಿದ್ದೇನೆ. ತೆಗೆದುಕೊಂಡು ಹೋಗಲಿಲ್ಲ, ಬಿಟ್ಟು ಹೋಗಿದ್ದೇನೆ. ಎಲ್ಲವನ್ನೂ ಕೊಟ್ಟೆ, ಸಪ್ತ ದ್ವೀಪಗಳನ್ನ ಕೊಟ್ಟೆ, ಪಾಂಢಾರವನ್ನ ಕೊಟ್ಟೆ, ಎಲ್ಲ ಕೊಟ್ಟೆ. ಕೊಡುವ ಈ ದ್ರವ್ಯವನ್ನು ಮರೆತು ಬಿಟ್ಟೆ. ಹರಿಶ್ಚಂದ್ರ, ಅದನ್ನೊಂದನ್ನ ಕೊಡು, ಆಮೇಲೆ ಇಲ್ಲಿಂದ ಹೊರಟು ದಕ್ಷಿಣ ದ್ರವ್ಯವನ್ನ ಕೊಡು, ದಕ್ಷಿಣ ದ್ರವ್ಯವನ್ನ ಇಡು. ಅಂದು ನನ್ನಿಂದ ದಕ್ಷಿಣಾ ದ್ರವ್ಯವನ್ನು ಪಡೆದುಕೊಂಡು ಹೋಗುವುದಕ್ಕೆ ಬಂದ ತಾವು ನಾನು ಕೊಟ್ಟೆ, ಮತ್ತೆ ನೀವು ಅದು ನನ್ನದಾಗಿಯೇ ಇರಲಿ ಅಂತ ಹೇಳಿದ್ರಿ. ಹೌದು, ಆ ಕಾಲದಲ್ಲಿ ಅದು ನಿಮ್ಮದಾಗಿ ಪ್ರತ್ಯೇಕವಾಗಿ ಇದೆ. ಈಗ ನಾನು ಕೊಟ್ಟಿದ್ದು ನನ್ನದು ಎನ್ನುವುದನ್ನ ನಿಮ್ಮ ದಕ್ಷಿಣ ದ್ರವ್ಯ ಪ್ರತ್ಯೇಕವಾಗಿಯೇ ಇದೆ. ಹಾಗಾಗಿ ಮತ್ತೆ ಹೊಸದಾಗಿ ಅದನ್ನು ಪ್ರತ್ಯೇಕವಾಗಿ ನಾನು ಎಲ್ಲಿಂದ ಕೊಡಲಿ, ಹೇಗೆ ಕೊಡಲಿ? ಕಾರಣ ಯಾವುದೋ ಒಂದು ಮಾನಸಿಕವಾದಂತಹ ನೆಮ್ಮದಿ ಜೀವನದಲ್ಲಿ ಕಳೆದುಕೊಂಡಾಗಲೂ ನೆಮ್ಮದಿ ಸಿಗ್ತದೆ ಎನ್ನುವುದಕ್ಕೆ ನನ್ನ ಜೀವನವೇ ಸಾಕ್ಷಿ. ಗಳಿಸಿಕೊಂಡಾಗ ಸಿಗುವ ನೆಮ್ಮದಿಯ ಸ್ವರೂಪ ಬೇರೆ ಇರಬಹುದು, ಕಳೆದುಕೊಂಡಾಗಲೂ ಒಂದು ನೆಮ್ಮದಿ ಸಿಗುತ್ತದೆ. ಹಾಗೆ ಕಳೆದುಕೊಂಡು ಪಡೆದ ಈ ನನ್ನ ನೆಮ್ಮದಿಯನ್ನ ಯಾಕೆ ಹಾಳು ಮಾಡಬಹುದು? ಹರಿಶ್ಚಂದ್ರ, ಒಡವಿ ಒಡೆದರ ಮೋದರೆ ಒಡವಿ ಒಡೆದರ ಮೋದರೆ ನಿನಗೀಗ ಕೊಡುವ ಸಾಲವು ಹೋದುದೇ, ನಿನಗೀಗ ಕೊಡುವ ಸಾಲವು ಹೋದುದೇ. ಕೊಡದಿರೆಂದ ಎದರವನು ಮರಳಿ ಕೈ ಕೊಡುಕೊಳ್ಳುವ ಬೆದರು. ಏನಂತ ತಿಳಿದಿದ್ದೀಯ ಹರಿಶ್ಚಂದ್ರ? ಕೊಡುವಾಗ, ಸಪ್ತ ದ್ವೀಪಗಳನ್ನ ಕೊಡುವಾಗ, ನಿನ್ನ ಭಾಂಡಾರವನ್ನ ಕೊಡುವಾಗ ದಕ್ಷಿಣ ದ್ರವ್ಯವು ಇದರಲ್ಲಿ ಸೇರಿದೆ ಅಂತ ಹೇಳಿದ್ಯಾ ನೀನು? ಹೇಳಿದ್ಯೇನಾ? ಹೇಳಲಿಲ್ಲ. ಈಗ ಅರ್ಥ ಆಗ್ತಾ ಇದೆ ನನಗೆ. ನಿನ್ನದು ಕೊಡುವ ನಾಟಕ ಮನಪೂರ್ತಿಯಿಂದ ಕೊಡುವಂತಹದ್ದಲ್ಲ. ಇಲ್ಲವಾದ್ರೆ ಎಲ್ಲವನ್ನೂ ಕೊಡುವ ಸಂದರ್ಭದಲ್ಲಿ ಇದೂ ಸೇರಿ ಹೋಯ್ತು, ಒಡವಿ ಒಡೆತನ ಹೋಯ್ತು ಅಂತ ಮಾಡಿದ ಸಾಲ ಅಲ್ಲಿಯೇ ಇರ್ತದೇನೋ. ಕೊಡಬೇಕಾದದ್ದನ್ನ ಕೊಡಬೇಕು, ಒಡವಿ ಒಡೆತನ ಹೋಗಲಿ. ಇನ್ನು ಹೊಣೆಗಾರಿಕೆ ನಿನ್ನಲ್ಲಿ ಉಂಟು. ಒಂದೇ ಮಾತು, ಒಂದೇ ವಿಚಾರ, ಮತ್ತೆ ವಾದ ಇಲ್ಲ. ದಕ್ಷಿಣ ದ್ರವ್ಯವನ್ನು ಕೊಡ್ತೀಯಾ? ಕೊಡು. ಇಲ್ಲದೆ ಇದ್ರೆ ನಿನ್ನ ದಕ್ಷಿಣ ದ್ರವ್ಯ ನನಗೆ ಯಾಕೆ? ಪ್ರತಿ ಸ್ವರ್ಗವನ್ನ ಸೃಷ್ಟಿಸುವ ಯೋಗ್ಯತೆ ಉಳ್ಳಂತ ಈ ಕೌಶಿಕ ಮುನಿಗೆ, ತನ್ನ ರಾಜ್ಯವನ್ನ ಯಕ್ಕಶ್ಚಿತ ಅಂತ ತಿರಸ್ಕರಿಸಿ ಬಂದಂತಹ ಈ ಕೌಶಿಕನಿಗೆ ನಿನ್ನಯೇ ಸಾಮ್ರಾಜ್ಯದಿಂದ ಆಗಬೇಕಾದದ್ದೇನೂ ಇಲ್ಲ. ಅದನ್ನ ಪ್ರತ್ಯೇಕವಾಗಿ ಕೊಡುವ ಮನಸ್ಸಿದ್ರೆ ಕೊಟ್ಟಿದ್ದನ್ನ ನಾನು ಇಟ್ಕೊಳ್ತೇನೆ. ಇಲ್ಲದೆ ಇದ್ರೆ ನಿನಗೆ ಇರಲಿ, ನನಗೆ ಬೇಡ. ಹೊರಟೆ ಇಟ್ಟ ವಸ್ತುಗಳಿಗೆ ಮರಳಿ ಹಸ್ತವ ನೀಡುವನಲ್ಲ. ಇಟ್ಟ ವಸ್ತುಗಳಿಗೆ ಮರಳಿ ಹಸ್ತವ ನೀಡುವನಲ್ಲ. ವಿಸ್ತರಿತು ಅವಧಿಯನಗೆ ಭಕ್ತರಿಲ್ಲವು. ವಿಸ್ತರಿತು
ದಕ್ಷಿಣ ದ್ರವ್ಯವನ್ನು ಕೊಡ್ತೇನೆ. ಆದರೆ ಸದ್ಯ ಕೊಡುವುದಕ್ಕೆ ಅವಕಾಶ ಇಲ್ಲ. ನನಗೊಂದು ಮಿತವಾದಂಥ ಕಾಲಾವಕಾಶವನ್ನು ಕೊಟ್ಟರೆ ಖಂಡಿತ ಅದನ್ನು ತಂದು ಕೊಡ್ತೇನೆ ಸ್ವಾಮಿ. ಮಿತವಾದಂತಹ ಕಾಲಾವಕಾಶ. ಹೌದು. ಎಷ್ಟು ಕೊಳ್ಳೇ. ಉಂಟು. ಒಂದು ಮಂಡಲದ ಅವಕಾಶ, 48 ದಿವಸಗಳ ಕಾಲ. ಅಷ್ಟರೊಳಗೆ ದಕ್ಷಿಣ ದ್ರವ್ಯವನ್ನು ನನಗೆ ಸೇರಿಸಬೇಕು. ಸರಿಯಾಗಿದೆ. ಆದರೆ ಸುಲಭವಾಗಿ ಇಲ್ಲ. ಹರಿಶ್ಚಂದ್ರ ಹೆಜ್ಜೆ ಹೆಜ್ಜೆಗೆ ಈ ವಿಶ್ವಾಮಿತ್ರನ ಆತ್ಮಶಕ್ತಿಯನ್ನು ಕುಗ್ಗಿಸ್ತಾ ಇದ್ದಾನೆ. ಹಾಗೆ ಬಿಡಬಾರದು. ಹೇಗಾದರೂ ಮಾಡಿ ಇವನನ್ನ ಸತ್ಯಭ್ರಷ್ಟನನ್ನಾಗಿಯೇ ಮಾಡಬೇಕು. ಅಲ್ಲ, ಇವ ನಿಜವಾದಂತ ಸತ್ಯವಂತನೋ ಎನ್ನುವುದು ಕಂಡು ಹಿಡಿಯಲೇಬೇಕು. ಎಲ್ಲಿ ನನ್ನ ಶಿಷ್ಯನಾದಂತಹ ನಕ್ಷತ್ರಿಕ, ನೀನು ಕಾಶಿಗೆ ಹೋಗ್ಬೇಕು. ಕಾಶಿಗೆ? ಆಯ್ತು ಆಯ್ತು. ಜೀವನದಲ್ಲಿ ಒಂದಲ್ಲ ಒಂದು ದಿವಸ ಆ ಕಾಶಿ ಯಾತ್ರೆನೂ ಕೈಗೊಳ್ಬೇಕು ಅಂತ ಇತ್ತು ಆಸೆ. ನಿಮ್ಮ ಅನುಗ್ರಹದಿಂದ ಈಡೇರ್ತದೆ ಅಂತ ಆಯ್ತು ಗುರುಗಳೇ. ಹಾಗಲ್ವೋ? ಯಾತ್ರೆಗೆ ಹೋಗುವುದಲ್ಲ. ಯಾತ್ರೆಗಲ್ವೋ? ಹೋಗುವಾಗ ನಿನಗೆ ಗುರುತರವಾದಂತ ಹೊಣೆಗಾರಿಕೆಯ ಒಂದು ಕೆಲಸ ಇದೆ. ಓ, ಕೆಲಸದ ಮೇಲೆ? ದಕ್ಷಿಣ ದ್ರವ್ಯವನ್ನು ಆರ್ಜಿಸುವುದಕ್ಕಾಗಿ ಹರಿಶ್ಚಂದ್ರ ಕಾಶಿಗೆ ತೆರಳುತ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ನೀನು ಹೋಗಬೇಕು ಅವನೊಟ್ಟಿಗೆ. ಹೋಗಿ ಯಾವ ಸಂದರ್ಭ ಸಿಕ್ಕಿದ್ರು ಅವನಿಗೆ ಅದನ್ನು ಆರ್ಜಿಸುವುದಕ್ಕೆ ಆಗದೆ ಇದ್ದ ಹಾಗೆ ಮಾಡಬೇಕು. ಅಂದ್ರೆ ಹರಿಶ್ಚಂದ್ರ ನಿಮಗ್ ಕೊಡಬೇಕಾದ ಧನವನ್ನು ಕೊಡುವುದೇ ನಿಮ್ಗೆ ಮುಖ್ಯ ಅಲ್ಲ, ಕೊಡದೆ ಇರುವುದೇ ಮುಖ್ಯ. ಅವನು ಧನ ಕೊಡದೆ ಇದ್ದ ಹಾಗಾಗ್ಬೇಕು. ಅಂದ್ರೆ ಸುಳ್ಳು ಹೇಳ್ತಾ ಅಂತ ಆಗ್ಬೇಕು. ಗುರುಗಳೇ, ನೀವೇನು ಆಲೋಚನೆ ಮಾಡಬೇಡಿ. ನನಗೊಂದು ಅಪ್ಪಣೆ ಕೊಡಿ. ಆ ಹರಿಶ್ಚಂದ್ರ ಕಾಶಿಗೆ ಹೋದ್ರಲ್ವ ಸಂಪಾದನೆ ಮಾಡುವುದು. 48 ದಿವಸದ ಅವಧಿಯಲ್ಲಿ ಅವನು ಕಾಶಿಗೆ ಹೋಗದೆ ಇದ್ದ ಹಾಗೆ ಮಾಡಿರ್ತೇನೆ. ಹೇಗೆ ಹೊಳಿರೆ ಶಹಬಾಸ್. ಏನೇ ಆಗ್ಲಿ, ಏನಕ್ಕೇನ ಪ್ರಕಾರೇಣ ಆ ಹರಿಶ್ಚಂದ್ರನಿಗೆ ಈ ಅವಕಾಶ ಆಗದೆ ಇದ್ದ ಹಾಗಾಗ್ಬೇಕು. ಬಹಳ ದಿವಸ ಇಲ್ಲ ಗುರುಗಳೇ. 48 ದಿವಸದ ಅವಧಿ. 48 ದಿವಸದ ಅವಧಿ. ನನಗೆ ಅಷ್ಟು ಬೇಡ ಬಿಡಿ. 4 ದಿವಸದಲ್ಲಿ ಒಂದು ಸುಳ್ಳು ಹೇಳುವಾಗ ಮಾಡ್ತೇನೆ. ಅದ್ರ ಬಗ್ಗೆ ನಿಮ್ಗೆ ಆಲೋಚನೆ ಬೇಡ. ಆದ್ರೆ ಒಂದು ಮಾತು ಗುರುಗಳೇ, ನಾನು ನಿಮ್ಮ ಸೇವೆ ಮಾಡುವಾಗ ನಿಮ್ಮ ಶಿಷ್ಯ ಏನು ಪ್ರತಿಫಲದ ಅಪೇಕ್ಷೆ ಇಲ್ಲ. ಈಗ ಹೋಗುವುದು ಹರಿಶ್ಚಂದ್ರನ ಜೊತೆಗಲ್ವೋ ಗುರುಗಳೇ. ನಾನು ಅವನ ಜೊತೆಯಲ್ಲಿ ಕಾಡು ಮೇಡನ್ನು ಅಲಿದು ಹೋಗುವಾಗ ನನ್ನ ಹೊಟ್ಟೆಗೆ ಬಟ್ಟೆಗೆ ಆಮೇಲೆ ಅವನ ಜೊತೆಗೆ ತಿರುಗಾಡಿದ್ದಕ್ಕೆ ಏನಾದ್ರು ಸಂಬಳದ ವ್ಯವಸ್ಥೆ ಏನಾದ್ರು ಆದ್ರೂ ಅನುಕೂಲ ಆಗ್ತಿತ್ತು ಅಂತ. ಹೌದಪ್ಪ, ಯಾವ ವ್ಯವಸ್ಥೆ ಇಲ್ಲದಿದ್ರು ನಿನಗೆ ಹೊಟ್ಟೆಗೆ ತೊಂದರೆ ಆಗ್ಬಾರ್ದು. ಏನನ್ನೂ ಬಿಟ್ಟೇನು, ಅದನ್ನೊಂದು ಬಿಡುವುದಕ್ಕೆ ಆಗುದಿಲ್ಲ ಗುರುಗಳೇ. ಹೌದು, ಅದಕ್ಕೆ ವ್ಯವಸ್ಥೆ ಮಾಡೋಣ. ಕಾಲ ಕಾಲಕ್ಕೆ ನೀನು ಯಾವಾಗ ಕೇಳಿದ್ರು ಕೊಡಲೇಬೇಕು ಅಂತ ಕಟ್ಟಾಜ್ಞೆಯನ್ನು ನಾನು ಮಾಡ್ತೇನೆ. ಅವನೇ ಕೊಡುವ ಹಾಗೆ ಮಾಡ್ತೇನೆ. ಅವನೇ ಕೊಡುವ ಹಾಗೆ ಮಾಡ್ತೇನೆ. ಅಷ್ಟು ನೀವು ಮಾಡಿಸಿದ್ರಿ ಅಂತ ಆದ್ರೆ ಮತ್ತೆ ಹರಿಶ್ಚಂದ್ರ ಸುಳ್ಳು ಹೇಳಿದ ಅಂತ ತಿಳ್ಕೊಳ್ಳುವುದು ಕಡ್ಡಿಲ್ಲ. ನೀವು ನಿಶ್ಚಿಂತೆಯಿಂದ ನಿದ್ದೆ ಮಾಡುವುದು ಕಡ್ಡಿಲ್ಲ ಗುರುಗಳೇ. ಎಷ್ಟು ದಿವಸ ಆಯ್ತು ನಿದ್ದೆ ಬಿಡುವುದಕ್ಕೆ ಪ್ರಾರಂಭ ಮಾಡಿ ನೀವು? ಏನ್ ಮಾಡುವುದು, ಸನ್ನಿವೇಶ ಹಾಗುಂಟು, ಗಂಭೀರವಾಗಿದೆ. ಅವನನ್ನು ನಡೆಸಿಕೊಂಡು ಅವನ ಪತ್ನಿ ಮಗ ಸಹ ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ನಾನಾ ರೀತಿಯಾಗಿ ಕಾಡಬೇಕು. ನಿನಗೇನು ಹೇಳ್ಕೊಡುವುದು ಬೇಡ. ನಾನು ಕಾಡುವುದಕ್ಕೆ ಪ್ರಾರಂಭ ಮಾಡಿದೆ ಅಂದ್ರೆ ಶನಿ ಕಾಡ್ದಾಗ ಕಾಡ್ತೇನೆ. ಸರಿ ಸರಿ, ಹಾಗಿದ್ರೆ ಅವನು ಅಲ್ಲಿಗೆ ಹೋಗದೆ ಇದ್ದ ಹಾಗೆ ಆಗ್ಬೇಕು. ದಕ್ಷಿಣ ದ್ರವ್ಯ ಸಿಗದೆ ಇದ್ದ ಹಾಗೆ ಆಗ್ಬೇಕು. ನಿನಗೆ ಹೊಟ್ಟೆ ತುಂಬ ಸಿಗುವಾಗ ಆಗ್ಬೇಕು. ಅದೊಂದು ವ್ಯವಸ್ಥೆ ಮಾತ್ರ ಆಗ್ಬೇಕು. ಮತ್ತೇನಾದ್ರೂ ನಿನಗೆ ಬೇರೆದಾದದ್ದು ಸಿಗುವಾಗ ಆಗ್ಬೇಕು. ಆಯ್ತು, ನಾನು ಆ ವ್ಯವಸ್ಥೆಯನ್ನು ಮಾಡ್ತೇನೆ. ಅದಿಷ್ಟು ವ್ಯವಸ್ಥೆ ನೀವು ಮಾಡಿಸ್ತೀರಿ ಅಂತ ಆದ್ರೆ
ಮತ್ತೆ ನಾನು ಅವನ ಬಾಯಲ್ಲಿ ಸುಳ್ಳು ಹೇಳಿಸ್ತೇನೆ. ಹಾ, ಹಾ, ಹಾ. ಅನುಮಾನ ಬೇಡ, ಅನುಮಾನ ಬೇಡ. ಹೌದಾ? ಆ, ಖಂಡಿತವಾಗಿಯೂ ಆ. ಹಾಗಿದ್ರೆ ನಿನ್ನ ಸಿದ್ಧತೆ ಎಲ್ಲ ಆಗಿದ್ಯಾ ಹೋಗುವುದಕ್ಕೆ? ನನಗೆಂತ ಸಿದ್ಧತೆ? ನಾನು ಯಾವಾಗಲೂ ಸಿದ್ಧನೇ. ಹಾ, ಹೊರಟು ನಿಂತಿದ್ದೀಯ. ಹೌದು. ಇವ ನನ್ನ ಶಿಷ್ಯನಾದಂತಹ ನಕ್ಷತ್ರಿಕ. ನಮಸ್ಕಾರ. ದಕ್ಷಿಣ ದ್ರವ್ಯವನ್ನ ತರುವುದಕ್ಕೆ ನೀನು ಕಾಶಿಗೆ ಹೊರಟ ಸಂದರ್ಭದಲ್ಲಿ ನಿನ್ನೊಟ್ಟಿಗೆ ಇವನು ಬರ್ತಾನೆ. ಓಹೋ, ಅದ್ಯಾಕಲ್ಲ, ದಕ್ಷಿಣ ದ್ರವ್ಯವನ್ನ ಕೊಡುವುದಕ್ಕಾಗಿ ಮತ್ತೆ ನೀನು ಬರುವುದು ಅವಶ್ಯಕತೆ ಇಲ್ಲ. ಇವನಲ್ಲಿ ಕೊಟ್ರೆ ನನಗೆ ಸಿಕ್ಕಿದ ಹಾಗಾಯ್ತು. ಹಾಗಾಗಿ ಆರ್ಜಿಸಿದ ದ್ರವ್ಯವನ್ನು ಇವನಿಗೆ ಕೊಡ್ಬೇಕು. ಅವನಿಗೆ ಕಾಲ ಕಾಲಕ್ಕೆ ಹಸಿವೆ, ತೃಷೆ ಎಲ್ಲವನ್ನು ಇಂಗಿಸುವ ಕೆಲಸ ನಿನ್ನದು. ಯಾಕೆಂದ್ರೆ ಎಷ್ಟಂದ್ರೂ ಅವನು ಬರ್ತಾನೆ ನಿನ್ನೊಟ್ಟಿಗೆ. ನಿನ್ನ ಸಮಸ್ಯೆಯನ್ನು ನೀಗುವುದಕ್ಕಾಗಿ ಅವನನ್ನು ಕಳಿಸ್ತಾ ಇದ್ದೇನೆ. ಹೊಟ್ಟೆಗೆ ಕೊರತೆ ಆಗಬಾರ್ದು. ನೀನೇನು ದಾಕ್ಷಿಣ್ಯ ಮಾಡಿಕೊಡೋದು ಬೇಡ. ಆಯ್ತು ಗುರುಗಳೇ, ಅಲ್ಲಿ ಇವನ ಕೈಯಲ್ಲಿ ಕೊಟ್ಟರೆ ಹೋಗಿ ಬರ್ತಾರೆ ಗುರುಗಳೇ. ಜಲವ ಕೊಡು ಉಣಬಡಿಸು, ಜಲವ ಕೊಡು ಉಣಬಡಿಸು, ಅಮ್ಮ ಜಲವ ಕೊಡು ಉಣಬಡಿಸು, ಒಡನುರಿದ ಹೆಚ್ಚಿದೆ, ಒಡನುರಿದ ಹೆಚ್ಚಿದೆ, ಜಲವ ಕೊಡು ಉಣಬಡಿಸು. ಅಮ್ಮ, ಮಗು, ನನ್ನ ಹತ್ರ ಏನು ನಡಿಲಿಕ್ಕೆ ಆಗುವುದಿಲ್ಲ ಅಮ್ಮ. ಯಾಕೆ ಏನಾಯ್ತು ಮಗು? ನಡೆದು ನಡೆದು ಸುಸ್ತಾಗಿ ಬಿಟ್ಟಿದೆ ಅಮ್ಮ. ಕಣ್ಣಿಗೆ ಕತ್ತಲ ಆವರಿಸಿದೆ, ತಲೆ ಸುತ್ತಿ ಬರ್ತಾ ಇದೆ ಅಮ್ಮ. ಅರಮನೆಯಲ್ಲಿದ್ದಾಗ ಯಾವಾಗ ಕೇಳಿದ್ರು ಹೊಟ್ಟೆ ತುಂಬಾ ತಿನ್ಲಿಕ್ಕೆ ಕೊಡ್ತಿದ್ದೆ. ಇವತ್ತು ಯಾಕಮ್ಮ ಸುಮ್ಮನೆ ನಿಂತಿದ್ದೀಯ? ಮತ್ತೆ ನನ್ನ ಹತ್ರ ಸಹಿಸ್ಲಿಕ್ಕೆ ಆಗುವುದಿಲ್ಲ ಅಮ್ಮ. ಇನ್ನು ಎಷ್ಟು ದೂರ ಹೋಗ್ಬೇಕಮ್ಮ? ನಳಿನಲೋಚನೆ ಪೇದ ಮಗನಿಗೆ, ನಳಿನಲೋಚನೆ ಪೇದ ಮಗನಿಗೆ, ಇಳೆಯ ಮುಡಿಪಗೆ ದಾನ ಇತ್ತುದ ತಿಳಿಯೆಯ ಮಗನೇ, ಈ ಇಳೆಯ ಮುಡಿಪಗೆ ದಾನ ಇತ್ತುದ ತಿಳಿಯೆಯ ಮಗನೇ. ಆ ಆ ಮಗು, ರಾಜಕುಮಾರನಾಗಿರುವಂತಹ ನಿನ್ನಿಂದ ಇಂತಹ ಕಷ್ಟವನ್ನೆಲ್ಲ ಸಹಿಸುವಂತಹ ಸಾಮರ್ಥ್ಯ ಇಲ್ಲ ಎನ್ನುವುದು ನಮಗೂ ಗೊತ್ತಿಲ್ಲ. ಆದರೆ ನಡೆದು ಮುಂದೆ ಮುಂದೆ ಸಾಗುವುದು ಅನಿವಾರ್ಯ ಆಗಿದೆ ಮಗನೇ. ನೀನು ಹೊತ್ತಾಗ ನಿನ್ನ ಹೊಟ್ಟೆ ತುಂಬಿಸಬೇಕಾದ್ದು ತಾಯಿಯಾದ ನನ್ನ ಕರ್ತವ್ಯವಾಗಿತ್ತು. ಆದರೆ ಅರಮನೆ ಆದರೆ ಏನನ್ನೂ ಕೊಡಬಹುದು ಮಗನೇ.
ಈ ದಾರಿಯಲ್ಲಿ ನಾನು ನಿನಗೆ ಏನನ್ನು ಕೊಟ್ಟು ನಿನ್ನ ಹೊಟ್ಟೆ ತುಂಬಿಸಲಿ? ನೋಡು, ಈ ಭೂಮಿಯನ್ನು ಮುನಿಪ ವಿಶ್ವಾಮಿತ್ರರಿಗೆ ದಾನವಾಗಿ ಕೊಟ್ಟಿದ್ದಾಗಿದೆ ಮಗನೇ. ಇಲ್ಲಿಯ ಯಾವುದೇ ಸ್ವತ್ತನ್ನು ನಮ್ಮ ಸ್ವಾರ್ಥಕ್ಕಾಗಿ ನಾವು ಉಪಯೋಗಿಸಿಕೊಳ್ಳಬಾರದು ಮಗು. ಹತ್ತಿರದಲ್ಲಿಯೇ ಕಾಶಿ ಇದೆ, ಅಲ್ಲಿಗೆ ಹೋದ್ಮೇಲೆ ನಿನ್ನ ಹೊಟ್ಟೆ ತುಂಬಿಸ್ತೇನೆ ಮಗನೇ. ಅಳಬೇಡ, ಅಳು. ಸ್ವಾಮಿ ಒಂದೇ ಸಾವನೆ ಅಳುತ್ತಾ ಇದ್ದಾನೆ. ಮಗು ರೋಹಿತಾಶ್ವ, ತಂದೆ ತಾಯಿಗಳಾದಂತ ನಮ್ಮಿಂದ ಹೊಟ್ಟೆಗೆ ಇಷ್ಟು ಹಿಟ್ಟನ್ನು ಕೇಳುವುದು ತಪ್ಪಲ್ಲ ಮಗನೇ. ಬಾಯಾರಿಕೆಯಿಂದ ಬಳಲುತ್ತಿದ್ದರೆ ಏನಾದರೂ ಬಾಯಾರಿಕೆಗೆ ಕೊಡುವಂತೆ ಕೇಳುವುದು ತಪ್ಪಲ್ಲ ಮಗನೇ. ಆದರೆ ಇವತ್ತು ನಿನ್ನ ತಂದೆ ತಾಯಿಗಳಾದಂಥ ನಾವಿಬ್ಬರು ನಿನ್ನ ಅಪೇಕ್ಷೆಯನ್ನು ಪೂರೈಸಿಕೊಳ್ಳುವ ವಿಷಯದಲ್ಲಿ ಅಸಹಾಯಕರೇ ಆಗಿದ್ದೇವೆ ಕಂದ. ಆದರೆ ಒಂದು ಮಾತು, ಸಾಕೇತ ನಾಡಿನ ರಾಜಮನೆತನದಲ್ಲಿ ಹುಟ್ಟಿದವ ಎನ್ನುವುದನ್ನು ಮರೆಯಬೇಡ ಕಂದ. ಕೋಟಿ ಕೋಟಿ ಜನರಿಗೆ ಕಾಲ ಕಾಲಕ್ಕೆ ಅನ್ನ ಆಹಾರಾದಿಗಳನ್ನು ಕೊಟ್ಟ ಮನೆತನ ನಮ್ಮದು. ನಾವೇ ಹಸಿವೆ ಹಸಿವೆ ಅಂತ ಬಾಯಿ ಬಿಟ್ರೆ ಹೇಗೋ ಮಗ ಕಂದ. ನಡೆಯಲಾರೆ ಅಮ್ಮ ನಡೆಯಲಾರೆ ಅಂತ ಗೋಳುಗರೆಯುತ್ತಾ ಇದ್ದೀವಿ. ಕೋಟಿ ಕೋಟಿ ಪ್ರಜೆಗಳಿಗೆ ಜೀವನದಲ್ಲಿ ನಡೆಯುವುದು ಹೇಗೆ ಎನ್ನುವುದನ್ನು ಕಲಿಸಿಕೊಟ್ಟ ಮನೆತನವು ನಮ್ಮದು ಮಗ. ಹಾಗಿರುವಾಗ ನಾವೇ ನಡೆಯಲಾರೆ ನಡೆಯಲಾರೆ ಅಂತ ಗೋಳಿಟ್ರೆ ಏನು ಪ್ರಯೋಜನ ಹೇಳಿ ಕಂದ. ಹಾರಾಡುವ ಗರುಡ ಪಕ್ಷಿಯನ್ನ ಹಗ್ಗದಿಂದ ಕಟ್ಟಿ ಜಗ್ಗಿದರೆ ಅದು ತನ್ನ ಗರುಡ ಪಕ್ಷಿತನವನ್ನು ಕಳೆದುಕೊಳ್ಳುವುದಿಲ್ಲ. ವಿಷಪೂರಿತವಾದಂಥ ಹೆಡೆನಾಗರನ್ನ ಬೆತ್ತದ ಬುಟ್ಟಿಯಲ್ಲಿ ಬಚ್ಚಿಟ್ಟರೇನು ಮಗ, ತನ್ನ ವಿಷಶಕ್ತಿಯನ್ನು ಕಳೆದುಕೊಳ್ಳುತ್ತದೋ. ಹಲವು ಗಿರಿ ಕಾನನವ ಕಳೆಯುತ್ತ ಹಲವು ಗಿರಿ ಕಾನನವ ಕಳೆಯುತ್ತ ಇಳೆಯ ಪತಿ ಬರುತ್ತಿರಲು ಮುಂದಕ್ಕೆ ಕಾನನವ ಕಳೆಯುತ್ತ ಇಳೆಯ ಪತಿ ಬರುತ್ತಿರಲು ಮುಂದಕ್ಕೆ ಹೊಳೆವ ಭಾಗೀರಥಿಯು ತೋರಿದಳಾಗ ಮುಂದಕ್ಕೆ ಹೊಳೆವ ಭಾಗೀರಥಿಯು ತೋರಿದಳಾಗ ಭೂಪತಿಗೆ ತೊಳೆದು ಮನುಜರ ಪಾಪವನು ತೊಳೆದು ಮನುಜರ ಪಾಪವನು ನೆಲೆಗೊಳಿಸಿ ಮುಕ್ತಿಯ ನೀವ. ಮನುಜರ ಪಾಪವನು ನೆಲೆಗೊಳಿಸಿ ಮುಕ್ತಿಯ ನೀವ. ಜಾಹ್ನವಿ ಗುಳು ಗುಳು ಧ್ವನಿಯಿಂದ ಜಾಹ್ನವಿ ಗುಳು ಗುಳು ಧ್ವನಿಯಿಂದ ರಾರಾಜಿಸಲು ಸಂಭ್ರಮಾದಿ ವಂದಿಸುತ್ತ ಸ್ನಾನವನು ವಿರಚಿಸಿ ವಂದಿಸುತ್ತ ಸ್ನಾನವನು ವಿರಚಿಸಿ ಮುಂದೆ ಕಾಶಿ ವಿಶ್ವನಾಥನ ಚಂದನು ಪೂಜಿಸುತ್ತ ಸಕಲ ದೇವರುಗಳಿಗೆ ವಂದಿಸುತ್ತ ಮಗನೇ ರೋಹಿತಾಶ್ವ, ಅಪ್ಪ ಲೋಕ ಪಾವನೆಯಾದಂಥ ಗಂಗಾ ನದಿಯ ಹೆಸರನ್ನ ಕೇಳಿರಬಹುದು.
ಇದೋ ನಮ್ಮ ಕಣ್ಣ ಮುಂದೆ ಹರಿಯುತ್ತಿರುವಂತಹ ಈ ನದಿಗೆ ಲೋಕಪಾವನೆಯಾದಂತಹ ಗಂಗಾ ನದಿ ಎಂದು ಹೆಸರು ಮಗನೇ. ಈ ಪವಿತ್ರವಾದಂತಹ ಗಂಗಾ ನದಿಯಲ್ಲಿ ಇಳಿದು ಸ್ನಾನವನ್ನ ಪೂರೈಸಿದ್ದಾಯಿತು. ಇಲ್ಲಿರುವಂತಹ ಅನೇಕ ದೇವ ಮಂದಿರವನ್ನ ಪ್ರವೇಶಿಸಿದ್ದಾಯಿತು. ಪ್ರತ್ಯಕ್ಷ ವಿಶ್ವನಾಥನ ದರ್ಶನವನ್ನ ಪಡೆದುಕೊಂಡದ್ದು ಆಯಿತು. ಚಂದ್ರಮತಿ ವಲ್ಲಭ, ಈ ಪುಣ್ಯತಮವಾದಂತಹ ಈ ಕಾಶಿ ಕ್ಷೇತ್ರಕ್ಕೆ ಪ್ರಪಂಚದ ಮೂಲೆ ಮೂಲೆಗಳಿಂದ ಜನರು ಒಟ್ಟೊಟ್ಟಾಗಿ ಬರುವುದನ್ನು ನಾವು ಕಾಣುತ್ತಿದ್ದೇವೆ. ಹೌದು. ಆದ್ರೆ ಚಂದ್ರಮತಿ, ಏನು? ಪ್ರಪಂಚದ ಮೂಲೆ ಮೂಲೆಗಳಿಂದ ಜನರು ಇಲ್ಲಿಗೆ ಒಟ್ಟೊಟ್ಟಾಗಿ ಬರ್ತಾ ಇದ್ದಾರೆ. ಯಾಕೆ? ಯಾಕೆ? ಪುಣ್ಯ ಸಂಗ್ರಹಕ್ಕಾಗಿ. ಇಹ ಜೀವನದ ತಮ್ಮ ಕರ್ತವ್ಯವನ್ನೆಲ್ಲ ಪೂರೈಸಿ ಪರಕ್ಕೆ ಬೇಕಾಗುವಂತಹ ಪುಣ್ಯವನ್ನ ಸಂಗ್ರಹಿಸುವುದಕ್ಕೆ ಈ ಪುಣ್ಯತಮವಾದಂತಹ ಕಾಶಿ ಕ್ಷೇತ್ರಕ್ಕೆ ಅವರೆಲ್ಲರೂ ಬಂದಿದ್ದಾರೆ. ನಾವು ಕಾಶಿಯನ್ನ ಸೇರಿದ್ದೇವೆ. ಹೌದು. ನಾವು ಬಂದದ್ದು ಪುಣ್ಯಕ್ಷೇತ್ರ ಸಂಖ್ಯೆ ಪುಣ್ಯವನ್ನ ಸಂಗ್ರಹಿಸುವುದಕ್ಕಾಗಿಯೇನೆ ಅಲ್ಲ. ಅಲ್ಲ, ಇಹ ಜೀವನದ ಕರ್ತವ್ಯವನ್ನೆಲ್ಲ ಪೂರೈಸಿ ಅನೇಕ ಪುಣ್ಯಾತ್ಮರು ಇಲ್ಲಿ ಬಂದಿದ್ದಾರೆ. ಇಹ ಜೀವನದ ಕರ್ತವ್ಯವನ್ನ ಪೂರೈಸುವುದಕ್ಕೋಸ್ಕರವಾಗಿ ಈ ನೆಲಕ್ಕೆ ನಾವು ಬಂದು ಸೇರಿದ್ದೇವೆ. ಯಾಕೆಂದ್ರೆ ಪೂಜ್ಯರಾದಂತಹ ಕೌಶಿಕ ಮುನಿಗಳು ತಮಗೂ ಕೊಡಬೇಕಾದಂತಹ ದಕ್ಷಿಣಾದ್ರವ್ಯವನ್ನ ಸಂಗ್ರಹಿಸುವುದಕ್ಕೆ ನಮಗೆ ಕಾಲಾವಧಿಯನ್ನು ಕೊಟ್ಟಿದ್ದಾರೆ. ಒಂದು ಹಾಗೆ ನಾವು ಕಾಶಿಯನ್ನಾಗಲಿ ಎಷ್ಟು ಸಮಯ, ರಾಜೇಂದ್ರ ನಾಡನ್ನಾಗಲಿ ಸಮಯವೆಷ್ಟಾಗಿದೆ. ವಲ್ಲಭ, ನಮ್ಮ ನಾಡನ್ನು ಬಿಟ್ಟು ಕಾಶಿಯ ದಾರಿಯನ್ನು ಹಿಡಿದು ಹೊರಬರುತ್ತಾ ಇವತ್ತಿಗೆ 46 ದಿನಗಳು ಕಳೆದು ಹೋಯಿತು. 46 ದಿವಸಗಳು. ಹಾಗಿದ್ರೆ ಇಂದು ಪೂಜ್ಯರು ನಮಗೆ ಕೊಟ್ಟ ಅವಧಿ 48 ದಿವಸ. ಅಂದರೆ ಕೇವಲ 2 ದಿವಸಗಳು ಮಾತ್ರ ಉಳಿದಿವೆ. 2 ದಿವಸಗಳು ಉಳಿದಿವೆ ಎನ್ನುವ ಕಾರಣಕ್ಕಾಗಿ ಮುನಿಗಳಿಗೆ ಕೊಡುವ ಮಾತನ್ನ ಪೂರೈಸದೇ ಇದ್ದರೆ ಅದು ನಮ್ಮ ಕುಲಧರ್ಮಕ್ಕೆ ಅಪಮಾನ. ಜೀವನದಲ್ಲಿ ಯಾವ ಪರಿಸ್ಥಿತಿ ಬಂದರೂ ಕುಲಧರ್ಮವನ್ನ ಮೀರಿ ನಡೆಯಬಾರದು. ಸಾವಿರ ಬಗೆಯಿಂದ ಅನೇಕ ಸಂಗತಿಗಳನ್ನ ಮತ್ತೊಬ್ಬರಿಗೆ ಕೊಟ್ಟವ ನಾನು. ಅಂತಹ ನಾನು ಕೊಡುವುದಕ್ಕೆ ಸಾಧ್ಯವಿಲ್ಲ ಎಂದು ಹೇಳಲಾರೆ.
ಹಾಗಿದ್ರೆ ಹಾ. ಇನ್ನೆರಡೇ 2 ದಿವಸಗಳ ಅವಧಿಯಲ್ಲಿ ಮುನಿಪರಿಗೆ ಕೊಡಬೇಕಾದಂಥ ಆ ದ್ರವ್ಯದ ಮೊತ್ತವನ್ನ ಹೇಗೆ ಸಂಗ್ರಹಿಸಬೇಕು, ಹೇಗೆ ಅದನ್ನ ಗಳಿಸಿ ಕೊಡಬೇಕು ಎನ್ನುವುದೇ ಅರ್ಥವಾಗುತ್ತಿಲ್ಲ. ಮೈ ಕೈ ಮುರಿದು ದುಡಿದು ಸಂಗ್ರಹಿಸೋಣ ಎಂದ್ರೆ ಕೇವಲ 2 ದಿವಸಗಳ ದುಡಿಮೆಗಳಿಂದ ಅದು ಅಸಾಧ್ಯ. ನೀಡಿದ ಕೈ ದುಡಿಮೆಗೆ ಹೇಗೆ ಒಲಿದೀತು ಎನ್ನುವುದೊಂದು ಪ್ರಶ್ನೆ. ಕುಲೋಚಿತವಾದಂತಹ ಧರ್ಮವನ್ನ ಯೋಚಿಸುವಾಗ ಬೇಡುವುದು ಒಂದು ಅಪಮಾನವೇ ಅಲ್ಲವೇ ಅಂತ ಪ್ರಶ್ನಿಸಬೇಕಾಗುತ್ತದೆ. ಆದರೆ ಮಾನಾಪಮಾನಗಳ ಪ್ರಶ್ನೆಯನ್ನು ಒತ್ತಟ್ಟಿಗೆ ಇಟ್ಟು ಮುನಿಪೋತ್ತಮನಿಗೆ ಕೊಟ್ಟಂತ ಮಾತನ್ನ ನಡೆಸಬೇಕು ಎನ್ನುವ ಕಾರಣಕ್ಕಾಗಿ ಎಲ್ಲಿಯಾದರೂ ಮೈ ಕೈ ಮುರಿದು ದುಡಿದು ಸಂಗ್ರಹಿಸೋಣ ಎಂದ್ರೆ ಅಷ್ಟೊಂದು ಅಪಾರವಾದಂತಹ ಮೊತ್ತವನ್ನ ಸಂಗ್ರಹಿಸುವುದಕ್ಕೆ ಸಾಕಷ್ಟು ಸಮಯಾವಕಾಶವಿಲ್ಲ. ತಮ್ಮ ದೈಹಿಕವಾದಂತಹ ಅಸಹಾಯಕತೆಯಿಂದ ಹೋಗಿ ಬೇಡಿದರೆ ಯಾರಾದರೂ ಕೊಡುವ ಧನಿಕರು ಇದ್ದಾರೆ. ಆದರೆ ನನ್ನಂತವನನ್ನು ನೋಡಿದರೆ ಯಾರಿಗೆ ಏನನ್ನಾದರೂ ಕೊಡಬೇಕು ಅಂತ ಅನಿಸುತ್ತದೇನೆ ಅನ್ನುವಾಗ ಬೇಡಿಯೂ ಸಂಗ್ರಹಿಸುವ ಹಾಗಿಲ್ಲ, ದುಡಿದು ಸಂಗ್ರಹಿಸುವ ಕಾಲಾವಕಾಶ ಇಲ್ಲ. ಈ ಸಂದರ್ಭದಲ್ಲಿ ಮುನಿಗಳಿಗೆ ಕೊಟ್ಟ ಮಾತನ್ನ ಹೇಗೆ ಉಳಿಸಿಕೊಳ್ಳಬೇಕು ಎನ್ನುವುದೇ ಅರ್ಥವಾಗುತ್ತಿಲ್ಲ. ಚಂದ್ರಮತಿ, ನಮ್ಮಲ್ಲಿ ಏನಾದರೂ ವಸ್ತು ಒಡವೆಗಳು ಇದ್ದರೆ ಅವುಗಳನ್ನ ಮಾರಾಟ ಮಾಡಿಯಾದರೂ ಮುನಿಗಳ ಸಾಲವನ್ನ ತೀರಿಸಬಹುದಿತ್ತು. ನಿಜ. ದೇಶ ಕೋಶ ಬೊಕ್ಕಸ ಭಂಡಾರ ಎಲ್ಲವನ್ನೂ ಕಳೆದುಕೊಂಡು ನಿರ್ಗತಿಕರಾಗಿ ಬಂದಂತ ನಮ್ಮಲ್ಲಿ ಮಾರಾಟ ಮಾಡುವುದಕ್ಕಾದರೂ ಏನಿದೆಯೇ? ಮುನಿಯ ಸಾಲಕ್ಕೆ ಆ ಋಣತ್ರಯಗಳನ್ನು ತೀರಿಸದೇ ಇದ್ರೆ ಮುಂದಿನ ಜನ್ಮದಲ್ಲಿಯೂ ಆ ಋಣ ಆತನನ್ನ ಪೀಡಿಸ್ತದಂತೆ. ಇದು ಮುನಿಯ ಋಣ, ದೇವ ಋಣ, ಋಷಿ ಋಣ, ಪಿತೃಋಣ, 3 ಋಣಕ್ಕೆ ಹೊರತಾದ ಆಮೇಲೆ ಬಂದ ಋಣ. ಆದುದರಿಂದ ಇದನ್ನಂತೂ ಖಂಡಿತ ಇಟ್ಟುಕೊಳ್ಳಲೇಬಾರದು. ಎಷ್ಟೇ ಕಷ್ಟ ಆದರೂ ಇದನ್ನು ತೀರಿಸುವುದಕ್ಕೆ ತಾವು ಮನಸ್ಸು ಮಾಡಬೇಕು. ವಲ್ಲಭ, ಮಾರ್ಗ ಅಂತ ಹೇಳಿದ್ರೆ ಮತ್ತೇನಲ್ಲ, ತಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಬೇಕು, ಕಲ್ಲು ಮಾಡಿಕೊಳ್ಳಬೇಕು. ತಾವು ಅಂದ್ರೆ ತಾವು ದುಡಿಯುವುದು ಬೇಡ, ಬೇಡುವುದು ಬೇಡ. ನಿಮ್ಮಲ್ಲಿ ಒಂದು ಸ್ವತ್ತಿದೆ, ಅದನ್ನು ಮಾರಾಟ ಮಾಡಿದ್ರೆ ಖಂಡಿತ ಮುನಿಗಳ ಋಣವನ್ನು ತೀರಿಸಬಹುದು ಸ್ವಾಮಿ. ಎಲ್ಲವನ್ನೂ ಕಳೆದುಕೊಂಡ ಈ ಹರಿಶ್ಚಂದ್ರನಿಗೆ ಅವನದ್ದಾದಂತಹ ವಸ್ತು ಮಾರಾಟಕ್ಕಿದೆಯೇ? ಇದೆ ಸ್ವಾಮಿ. ಏನದು ಪ್ರಿಯೆ? ಮತ್ಯಾವುದಲ್ಲ, ನಿಮ್ಮವರು ಎನಿಸಿಕೊಟ್ಟವರು ನಾವಿಬ್ಬರಿದ್ದೇವೆ ಸ್ವಾಮಿ. ಕೈ ಹಿಡಿದ ಹೆಂಡತಿ ನಾನು, ಮಗ ಲೋಹಿತಾಶ್ವ. ನಮ್ಮಿಬ್ಬರನ್ನು ಮುನಿಯ ಋಣಕ್ಕಾಗಿ ಯಾರಿಗಾದ್ರೂ ಮಾರಾಟ ಮಾಡಿ ಲೋಕದಲ್ಲಿ ಅನೇಕರನ್ನು ನಾವು ಕಾಣುತ್ತೇವೆ. ಕುಂಟರೋ, ಕುರುಡರೋ, ಅಸಹಾಯಕರು, ಅವರೂ ಕೂಡ ತಮ್ಮ ಕುಟುಂಬ ವಾತ್ಸಲ್ಯಕ್ಕೆ ಬಗ್ಗಿ ಹೆಂಡತಿ ಮಕ್ಕಳು ಎಂಬಂತ ವ್ಯಾಮೋಹಕ್ಕೆ ಸಿಲುಕಿ ಅವರನ್ನು ರಕ್ಷಿಸಿಕೊಳ್ಳುವುದರಲ್ಲಿ ಚಡಪಡಿಸುವುದನ್ನು ನಾವು ಕಾಣ್ತೇವೆ.
ಪ್ರಿಯೆ, ವಲ್ಲಭ. ಲೋಕದ ಒಬ್ಬ ಸಾಮಾನ್ಯನಿಗೂ ಪ್ರಿಯವಾದಂಥ ಸಂಸಾರ, ಹೆಂಡತಿ ಮಕ್ಕಳು ಹರಿಶ್ಚಂದ್ರನಿಗೆ ಅಪಥ್ಯವಾಗುತ್ತದೆ. ಆಗಲಿಕ್ಕಿಲ್ಲ ಸ್ವಾಮಿ. ಆದರೆ ಋಣವನ್ನು ತೀರಿಸಬೇಕಲ್ಲ, ಮಾತನ್ನು ಉಳಿಸಿಕೊಳ್ಳಬೇಕಲ್ಲ. ಹಾಗಾಗಿ ಹೇಳಿದೆ, ಖಂಡಿತ ತಾವು ಈ ಸಂದರ್ಭದಲ್ಲಿ ನಮ್ಮನ್ನು ಮಾರಾಟ ಮಾಡಲೇಬೇಕು. ಆದುದರಿಂದ ಆಲೋಚನೆ ಮಾಡಿ ಸ್ವಾಮಿ. ಅಶಾಶ್ವತವಾಗಿರುವಂತಹ ಪ್ರಪಂಚದಲ್ಲಿ ಹೆಂಡತಿ ಮಕ್ಕಳು ನಿಮಗೆ ಹೆಚ್ಚು, ನೀವು ನಂಬಿರುವ ಸತ್ಯ ಹೆಚ್ಚು. ವಲ್ಲಭ, ಎಂತಹ ಕ್ಲಿಷ್ಟವಾದ ಪ್ರಶ್ನೆಯನ್ನು ಕೇಳಿಬಿಟ್ಟು ನನಗೆ ಪ್ರಿಯೆ. ನಿಜ, ಶಾಶ್ವತವಾದಂತ ಸತ್ಯ ಹೆಚ್ಚು, ಅಶಾಶ್ವತವಾದಂತ ಹೆಂಡತಿಯರು ಮಕ್ಕಳು ಹೆಚ್ಚು. ಚಂದ್ರಮತಿ, ವಲ್ಲಭ, ಇದಕ್ಕೆ ಉತ್ತರ ನನಗೂ ಗೊತ್ತು. ಗೊತ್ತಿದ್ದ ಉತ್ತರವನ್ನ ಹೇಳುವ ಶಕ್ತಿ ನನ್ನ ನಾಲಿಗೆಗೆ ಇಲ್ಲ ಪ್ರಿಯೆ. ನಿಜ, ಸದಾ ಶಾಶ್ವತವಾದಂತ ಸತ್ಯಕ್ಕೆ ಬೆಲೆ ಕೊಟ್ಟವ ನಾನು, ಅದನ್ನೇ ನಂಬಿದವ ನಾನು, ಅದನ್ನೇ ಆರಾಧಿಸುತ್ತಾ ಬಂದವ ನಾನು. ಅಂತ ಸತ್ಯದ ಸಂರಕ್ಷಣೆಗೆ ಅಥವಾ ಅಂತ ಸತ್ಯದ ಆರಾಧನೆಗೆ ನಾನು ಮುಂದಾಗಬೇಕಿದ್ರೆ ನನ್ನ ಹೆಂಡತಿ ಮಗನನ್ನ ಮಾರಾಟ ಮಾಡದೆ ಬೇರೆ ಗತಿಯೇ ನನಗಿಲ್ಲವೇ? ನಾನು ನಂಬಿದ ಸತ್ಯಕ್ಕೆ ಅದೇ ಬೇಕು ಅಂತಾದ್ರೆ ಖಂಡಿತ ಅದನ್ನು ಮೀರಲಾರೆ. ನೀನೆಂದ ಹಾಗೆ ಶಾಶ್ವತವಾದಂತ ಸತ್ಯಕ್ಕಾಗಿ ಬದುಕನ್ನ ತೆಗೆಯುತ್ತಿರುವಂತಹ ನನಗೆ ಅದಕ್ಕಿಂತ ಮಿಗಿಲಾಗಿ ಅದರ ಸಮ್ಮುಖದಲ್ಲಿ ಚಂದ್ರಮತಿ ಹೆಂಡತಿಯಲ್ಲ, ಮಗನಲ್ಲ, ನಿಷ್ಠುರವಾದಂತ ನಿರ್ಣಯಕ್ಕೆ ನಾನು ಬರ್ತಾ ಇದ್ದೇನೆ. ಚಂದ್ರಮತಿ, ಇದು ನಿಮ್ಮಿಬ್ಬರನ್ನು ನಾನು ಮಾರಾಟ ಮಾಡುವ ನಿರ್ಣಯಕ್ಕೆ ಬಂದೆ. ಈ ಕಾಶಿ ಪ್ರದೇಶದ ಶಿಷ್ಟಾಚಾರ ಹೀಗುಂಟಂತೆ. ಹೇಗೆ? ಯಾವ ವಸ್ತುವನ್ನ ವಿಕ್ರಯಕ್ಕಾಗಿ ಇಡುತ್ತೇವೋ ಅದು ವಿಕ್ರಯಕ್ಕಾಗಿ ಇಟ್ಟ ವಸ್ತು ಎಂದು ಕಂಡವರಿಗೆ ಅರ್ಥ ಆಗುವುದಕ್ಕೋಸ್ಕರವಾಗಿ ಅದಕ್ಕೊಂದು ಹುಲ್ಲು ಕಡ್ಡಿಯನ್ನ ಕಟ್ಟುವ ಪದ್ಧತಿ ಇಲ್ಲಿ ಇದಂತೆ. ಅದು ಕಂದ, ಹಾಗೆ ಕರೆದು ನನ್ನನ್ನು ನಾಚಿಸಬೇಡ ಮಗನೇ. ನನಗೊಬ್ಬ ಯೋಗ್ಯ ಅಪ್ಪನಾಗುವ ಯೋಗ್ಯತೆ ಇಲ್ಲದೆ ಹೋಯಿತು ಈ ಸಂದರ್ಭದಲ್ಲಿ. ಮಗನೇ ರೋಹಿತಾಶ್ವ, ಇದು ನಿನ್ನನ್ನು ಮಾರಾಟ ಮಾಡುವುದಕ್ಕಾಗಿ ನಿನ್ನ ಕೊರಳಿಗೆ ಹುಲ್ಲು ಕಡ್ಡಿಯನ್ನು ಕಟ್ಟಿದೆ. ಚಂದ್ರಮತಿ, ಅಂದು ಮಂಗಲಸೂತ್ರ ಬಂಧನದಿಂದ ಎರಡಾದ ಜೀವ ಒಂದಾಗಿತ್ತು ಅಲ್ವೇನೆ? ಇಂದು ಹುಲ್ಲು ಕಡ್ಡಿಯ ಬಂಧನದಿಂದ ಒಂದಾದ ಬದುಕು ಎರಡಾಗ್ತಾ ಇದೆ ಅಲ್ವೇ? ಎಷ್ಟು ಸೊಗಸಾಗಿ ಅಪ್ಪ ಅಂತ ಕರೆಯುತ್ತೀಯೋ ಕಂದ. ಯಾರು ಕೊಳ್ಳುವ ದೇವರ ಕೊಳ್ಳಿರಿ ಎನ್ನುತ್ತ ಮೂರ ಬೀದಿಯೋಳು ಕೇಳುತ್ತ ತರುಣಿ ಪುತ್ರನ ಕರನು ತಂದನು ಧಾರಿಣಿ ಹೆಂಡತಿಯನ್ನ ಹಾಗೂ ಮಗನನ್ನ ಮಾರಾಟ ಮಾಡುತ್ತಿದ್ದೆ. ಧನಿಕರೇ ಬಂದು ಸಹಾಯ
ಆಯ್ತಲ್ಲಪ್ಪ. ಬೇಡುವವ್ರ ಕಾಟ. ಮುಂದೋಗಿ 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 ಬೇಡುವವ್ರ ಕಾಟ. ಮುಂದೆ 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 ಮುಂದೆ. ನಾವು ಬೇಡುವುದಕ್ಕಲ್ಲ ಬಂದದ್ದು, ಬೇಡುವುದಕ್ಕಲ್ಲ ಬಂದದ್ದು. ಬೇಡುವುದಕ್ಕಲ್ಲ, ಬಟ್ ಅಲ್ಲಿ ಕೊಡ್ಲಿಕ್ಕೆ ಬಂದವರ. ನಿಜ. ಕೊಡ್ಲಿಕ್ಕೆ? ಹೌದು. ಕೊಡ್ಲಿಕ್ಕೆ? ಕೊಡ್ಲಿಕ್ಕೆ ನಿನ್ನಲ್ಲಿ ಎಂಥದ್ದುಂಟು? ಏನು ಬಂಗಾರ ಉಂಟು, ಆಸ್ತಿ ಉಂಟ, ಮನೆ ಉಂಟು, ಎಂತ ಉಂಟು ಕೊಡ್ಲಿಕ್ಕೆ? ಕೊಡುವುದಕ್ಕೆ ಅವೆಲ್ಲ ನನ್ನಲ್ಲಿ ಇಲ್ಲ. ಹಾ, ಆದರೂ ಮಾರಾಟಕ್ಕಾಗಿ ಇದೆ. ಇದೆ? ಹೌದು. ಏನು ಸ್ವಾಮಿ, ಈಕೆ ನನ್ನ ಧರ್ಮಪತ್ನಿ, ಈತ ನನ್ನ ಮಗ. ಹೋ, ಇವರೀರ್ವರನ್ನ ಮಾರಾಟ ಮಾಡುವ ನಿರ್ಣಯಕ್ಕೆ ಬಂದಿದ್ದೇನೆ. ವಿಶ್ವನಾಥ ವಿಶ್ವನಾಥ, ಇತಿಹಾಸದಲ್ಲಿ ಎಲ್ಲಿಯಾದ್ರೂ ಹೆಂಡತಿ ಮಕ್ಕಳನ್ನು ಮಾರಿದವರು ಉಂಟೇನಪ್ಪ? ಸ್ವಾಮಿ, ಇತಿಹಾಸದಲ್ಲಿ ಇದ್ದಿರ್ಲಿಕ್ಕಿಲ್ಲ. ಹ್ಮ್. ಆದರೆ ನಮ್ಮಂತವರು ಹುಟ್ಟಿದ ಮೇಲೆ ಇತಿಹಾಸವೇ ಬದಲಾಗುತ್ತದಲ್ಲ. ಏನೋ ಹೊಸ ಹೊಸ ಇತಿಹಾಸ ಹುಟ್ಟಿಕೊಳ್ತದೆ. ನಾನಂತೂ ಇವರಿಬ್ಬರನ್ನ ಮಾರಾಟ ಮಾಡುವ ನಿರ್ಣಯಕ್ಕೆ ಬಂದಿದ್ದೇನೆ. ಇವರಿಬ್ಬರನ್ನ? ಹೌದು ಹೌದು. ಮಾರಾಟ ಮಾಡ್ತೀನಿ. ಹೌದು. ಹಾ ಹಾ ಹಾ, ಮಾರಾಟ ಮಾಡುವುದಾದ್ರೆ ಕ್ರಯ ಎಷ್ಟು ಹೇಳ್ತೀಯೋ? ಸ್ವಾಮಿ, ಕೈ ಹಿಡಿದ ಹೆಂಡತಿಯನ್ನ, ಆ, ಹುಟ್ಟಿದ ಮಗನನ್ನ ಮಾರಾಟ ಮಾಡುವ ಆ, ನತದೃಷ್ಟ ನಾನಾಗಿರಬಹುದು. ಹ್ಮ್. ಆದರೆ ನನ್ನ ಹೆಂಡತಿ ಮಕ್ಕಳ ಕ್ರಯ ಇಂತಿಷ್ಟು ಅಂತ ಹೇಳುವುದಕ್ಕೆ ಆ, ನನ್ನ ನಾಲಿಗೆಗೆ ಯೋಚನೆ ಇದೆ ಸ್ವಾಮಿ. ಹ್ಮ್. ಪುಣ್ಯಾತ್ಮರಾದ ನೀವೇ ಒಂದು ಬೆಲೆ ಕಟ್ಟಬಹುದಲ್ಲ. ಅದು ಸರಿ. ಹಾ 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 ಹಾ, ತೆಗೆದುಕೊಳ್ಳುವ ನಾವು ಅದು ಕ್ರಯ ಕಟ್ಟಬೇಕು. ಸಣ್ಣ ಮಗು 20,000, ಮಡದಿ 28,000. ಈ ಸಣ್ಣ ಮಗು 20,000, ಮಡದಿ 28,000. ವರಗ ಹೊನ್ನದು ಕೊಡುವೆ ತಾನೆನುತ್ತಾಗ ಬೇಳಲ್ಗೆ ಆ ಕೊಡ್ಲಿಕ್ಕೆ ಎರಡು ಅಲ್ವಾ? ಈಗ ಅವನಿಗೆ ಕ್ರಯ ಕಟ್ಟುವುದು ಹೇಗೆ ಅಂತ ನನಗೆ ಆಲೋಚನೆ. ಸಣ್ಣ ಹುಡುಗ, ಏನು ಕ್ರಯ ಕೊಟ್ಟು ತಕೊಂಡ್ರು ಪ್ರಯೋಜನ ಇಲ್ಲ. ಆದ್ರೂ ಒಂದುಂಟು, ಮುಂದೊಂದು ಕಾಲಕ್ಕೆ ಪ್ರಯೋಜನ ಬರ್ತದೆ ಅಂತ ನಾನೀಗ ಬಂಡವಾಳ ತೊಡಗಿಸ್ಬೇಕಷ್ಟೇ. ನೀನು ಕೊಡ್ತೀಯ ಅಂತಾದ್ರೆ ಅವನಿಗೆ ಒಂದು 20,000, ನಿನ್ನ ಈ ಹೆಂಡತಿಗೆ 28, ಒಟ್ಟು 48,000 ವರಹವನ್ನು ಕೊಡ್ತೇನೆ. ಏನಾದರೂ ಸ್ವಲ್ಪ ಹೆಚ್ಚು ಕೊಟ್ಟಿದ್ರು ನಿಮ್ಮಂತ ದಟ್ಟ ದಾರಿದ್ರಿ ಎಷ್ಟು ಕೊಟ್ಟರು ಸಾಕಾಗುವುದಿಲ್ಲ. ಹೌದು. ಒಂದು ದೃಷ್ಟಿಯಿಂದ ಪ್ರತ್ಯಕ್ಷ ಹೆಂಡತಿ ಮಗನನ್ನ ಮಾರಾಟ ಮಾಡುವ ಪರಿಸ್ಥಿತಿಗೆ ನಾನು ಇಳಿದಿದ್ದೇನೆ ಅಂತಂದ್ರೆ ನನ್ನ ಕಷ್ಟ ಎಷ್ಟು ಅಂತ ನಿಮಗೆ ಅರ್ಥ ಆಗಿರಬಹುದು. ಆ ಕಾರಣಕ್ಕೆ ನನಗೇನಾದ್ರೂ ನೆರವಿಗೆ ಬಂದಿತ್ತು ಅನ್ನುವ ಕಾರಣಕ್ಕಾಗಿ ಕೇಳಿದ್ದೇನೆ. ನನಗದ ಮೇಲಾದ್ರೂ ಬೇಡ. ಇಲ್ಲ ಸ್ವಾಮಿ, ನಿಮ್ಮಿಂದ ವ್ಯಾಪಾರ ಮುರಿದುಕೊಳ್ಳುವ ಉದ್ದೇಶದಿಂದ ಕೇಳಿದ್ದಲ್ಲ. ಆದಷ್ಟು ಸಹಾಯ ಆಗಲಿ ಅಂತ ಯಾಚಿಸಿದ್ದು ಅಷ್ಟೇ. ತಮಗೆ ಇಷ್ಟ ಇಲ್ಲದೆ ಇದ್ರೆ ತಮ್ಮ ಮನಸ್ಸನ್ನ ನೋಯಿಸಲಾರೆ. ಈ ಕ್ರಿಯ ಈ ಕಾಶಿಯಲ್ಲಿ ಇನ್ಯಾರು ಕೊಡ್ತಾರೋ? ಆಗ್ಲಿ ಸ್ವಾಮಿ, ಆಗ್ಲಿ. ಯಾರು ತನ್ನ ಹೆಂಡತಿ ಮಕ್ಕಳ ಕ್ರಯ ಎಷ್ಟು ಅಂತ ಈ ಪ್ರಪಂಚದಲ್ಲಿ ಯಾರೂ ಕಾಣಲಿಲ್ಲ. ನತದೃಷ್ಟನಾದಂತ ಹರಿಶ್ಚಂದ್ರ ಮಾತ್ರ
ಮನೆಯ ಭಾಗ್ಯಲಕ್ಷ್ಮಿಯ ಬೆಲೆಯನ್ನು ಕಟ್ಟಿಬಿಟ್ಟ. ಕುಲದ ಕುಡಿ ಎಷ್ಟನ್ನ ಹಡೆದೀತು ಎನ್ನುವುದನ್ನ ನಿರ್ಣಯಿಸಿಬಿಟ್ಟ. ಚಂದ್ರಮತಿ, ನನ್ನದೊಂದು ಬೇಡಿಕೆ ಇದೆ ಈ ಸಂದರ್ಭದಲ್ಲಿ. ಏನದು? ನಾನು ಸತಿಧರ್ಮದಂತೆಯೇ ಬದುಕಬೇಕು ಅಂತ ಆಸೆ ಪಟ್ಟವಳು ಪ್ರಭು. ನಿಜ. ನೀವು ಯಾವ ಕ್ಷಣದಲ್ಲಿ ಬ್ರಾಹ್ಮಣರಿಗೆ ನಮ್ಮನ್ನು ಮಾರಾಟ ಮಾಡಿದ್ರೋ ಆ ಕ್ಷಣದಿಂದ ಬ್ರಾಹ್ಮಣರ ಮನೆಯ ದಾಸಿ ನಾನು. ಆದರೆ ಸತಿಧರ್ಮದಂತೆಯೇ ಬದುಕುವಂತಹ ನನಗೆ ಯಾವುದೇ ಕ್ಷಣದಲ್ಲಿಯೂ ಅವರು ಪರೋಚ್ಚಿಷ್ಟ ಭೋಜನವನ್ನು ಪರಶಯ್ಯ ಪ್ರವೇಶವನ್ನು ಹೇಳಬಾರದು ಪ್ರಭು. ಅದು ಎರಡು ಬಿಟ್ಟು ಉಳಿದ ಯಾವುದೇ ಕರ್ತವ್ಯವನ್ನಾದರೂ ಸಂಪ್ರೀತಿಯಿಂದ ಮಾಡ್ತೇನೆ. ಮತ್ತೆಂತದ್ದು? ಸ್ವಾಮಿ, ಕ್ರಯ ಕೊಟ್ಟು ಇವರಿಬ್ಬರನ್ನ ಪಡೆದು ಬಿಟ್ಟಿದ್ದೀರಿ. ಇವರನ್ನ ಹೀಗೆ ನಡೆಸಿಕೊಳ್ಳಿ ಅಂತ ಹೇಳುವ ಹಕ್ಕು ನನಗಿಲ್ಲ. ಆದರೆ ಇದು ಈಕೆ ನನ್ನ ಹೆಂಡತಿ ಚಂದ್ರಮತಿ. ನಿಮ್ಮ ಮನೆಯಲ್ಲಿ ಇರುವ ತನಕ ಅವಳನ್ನ ಪರೋಚ್ಚಿಷ್ಟ ಭೋಜನ, ಹರಶಯ್ಯಾಗಾರ ಪ್ರವೇಶ, ಈ ಎರಡಕ್ಕೆ ದಯಮಾಡಿ ಬಳಸಿಕೊಳ್ಳಬಾರದು ಅಂತ ಪ್ರಾರ್ಥನೆ ನನ್ನ. ಒಳ್ಳೇದಾ? ಕೊಡಬೇಕಾದಂತಹ ಈ ಧನದ ಮೊತ್ತ ಇಲ್ಲಿದೆ. ಹರಿಶ್ಚಂದ್ರ, ಎಲ್ಲಿಟ್ಟಿದ್ದೀಯ ನಿನ್ನ ತಲೆಯನ್ನ? ನೀನು ಗುರುಗಳಿಗೆ ಒಪ್ಪಿಸಬೇಕಾದ್ದು ಅಳತೆಯ ಮೊತ್ತ, ನನ್ನ ಕೈ ಮೇಲಿಟ್ಟದ್ದು ಲೆಕ್ಕದ ಮೊತ್ತ. ಇಷ್ಟು ದಿವಸ ನಾನು ನಿನ್ನ ಜೊತೆಯಲ್ಲಿ ಅಲ್ಪತೆಕ್ಕಿದ್ದ ಸಂಬಳ ತರಳಿ ಮನೆಯ ಧರಣಿಪತಿಯ ಕೇಳು ಎನ್ನ ಕರದೋಳಿದ್ದ ಧನವಿದೆಲ್ಲ ಬರುವ ಸಂಬಳಕ್ಕೆ ಎಂದು ಭರಿತವಾದು. ನಿನ್ನ ರಾಜ್ಯದಿಂದ ಹೊರಡುವ ಕಾಲದಲ್ಲಿ ನನ್ನ ಗುರುಗಳು ನಿನಗೆ ಸರಿಯಾಗಿ ಹೇಳಿದ್ದಾರೆ. ನಿನ್ನ ಜೊತೆಯಲ್ಲಿ ತಿರುಗಾಡಿದ ಕಾರಣದಿಂದ ನನ್ನ ಶಿಷ್ಯನಿಗೆ ನೀನು ಸಂಬಳ ಕೊಡಬೇಕು ಅಂತ. ಇಷ್ಟು ದಿವಸ ನಿನ್ನ ಜೊತೆಯಲ್ಲಿ ಕಾಡು ಮೇಡು ಅಲಗ್ನಲ್ಲ, ಹಸಿವು ಬಾಯಾರಿಕೆ ಸಹಿಸಿಕೊಂಡಲ್ಲ, ಅದಕ್ಕೆ ನೀ ನನ್ನ ಕೈ ಮೇಲೆ ಇಟ್ಟದ್ದು ಇದು ನನ್ನ ಸಂಬಳ ಆಯ್ತು. ಗುರುಗಳಿಗೆ ಕೊಡುವುದಕ್ಕೆ ಬೇರೆ ವ್ಯವಸ್ಥೆ ಮಾಡು. ಮಡ್ಡಿಸಯ್ಯ ಸ್ವಲ್ಪ ವೇಳೆ ಮಡ್ಡಿಸಯ್ಯ ಸ್ವಲ್ಪ ವೇಳೆ ಎನ್ನ ದೇಹವನ್ನು ಮಾರಿ. ಮಡ್ಡಿಸಯ್ಯ ಸ್ವಲ್ಪ ವೇಳೆ ಎನ್ನ ದೇಹವನ್ನು ಮಾರಿ. ನಿನ್ನ ಮುಡಿಯದ ನಮಗಿವೆ ಎನ್ನುತ್ತೈದನು. ನೀವೆಂದ ಹಾಗೆ ಗುರುಗಳಿಗೆ ಕೊಡಬೇಕಾದಂಥ ಅಳತೆಯ ಮೊತ್ತ ಇದು ಕೇವಲ ಲೆಕ್ಕದೊಳಗಿನ ಮೊತ್ತ. ಗುರುಗಳಿಗೆ ಪ್ರತ್ಯೇಕವಾಗಿ ಕೊಡಬೇಕು ಎನ್ನುವುದು ಸ್ಪಷ್ಟ. ಆದರೆ ಹೇಗೆ ಕೊಡಲಿ ಹೇಗೆ ಅಂತ ಯೋಚಿಸ್ತಾ ಇದ್ದೇನೆ. ಇದು ಸಮಯ ಬಹಳ ಇಲ್ಲ, ಎಲ್ಲಿಂದ ಕೊಡ್ತೀಯೇ? ಇದು ಇನ್ನು ನನಗೆ ವಿಕ್ರಯಿಸುವುದಕ್ಕೋಸ್ಕರವಾಗಿ ನನ್ನಲ್ಲಿ ಏನೂ ಉಳಿದಿಲ್ಲ. ಏನೋ ಈ ದೇಹ ಒಂದು ಇದೆಯಲ್ಲ, ಇದನ್ನೇ ಮಾರಾಟ ಮಾಡಿ ಆ ಮೂಲಕವಾಗಿ ಆ ಧನವನ್ನು ಸಂಗ್ರಹಿಸಿ ಗುರುಗಳಿಗೆ ಕೊಡಬೇಕಾದದ್ದನ್ನು ಕೊಡುತ್ತೇನೆ ಸ್ವಾಮಿ. ಜನಪತ್ರವನ್ನು ಕಟ್ಟಿಸಿರದೋಳು ಮುನಿಯ ಸಾಲಕ್ಕೆ ತನುವ ಮಾರು.
ಮುನಿಯ ಸಾಲಕ್ಕೆ ತನುವ ಮಾರುವೆ ಧನಿಕರೇ ನಾನು ಕೊಳ್ಳಿರೆನು ತಲೆ ನಡೆಯುತ್ತಿರಲು ವಾರಣಾಪುರದ ಸಂಖ್ಯೆ ನಮ್ಮಲ್ಲಿ ಧನ ಕನಕ ಇಲ್ಲದ ಸಮಯದಲ್ಲಿ ನಮ್ಮನ್ನು ಹೀಗಳೆಯುತ್ತಾ ಇದ್ರು ಹಾಗೆ ಹೇಳಿ ಮೊದಲು ಆಮೇಲೆ ಈಗ ನಾವು ಅಷ್ಟಷ್ಟ ಗಳಿಸುವುದಕ್ಕೆ ಪ್ರಾರಂಭ ಮಾಡಿದೆವೋ ಇಲ್ವೋ ತಣ್ಣಗಾದ್ರು ಹೌದು ಅವರ ಹತ್ರ ನಮ್ಮ ಸೇರಿಸ್ಕೊಳ್ಳೋದಿಲ್ಲ ಆಗಿತ್ತು ಆದ್ರೆ ಅವರು ಬರುವಲ್ಲಿಯೇ ನಾವು ಬಿಡಾರ ಬಿಟ್ಟಿದ್ದೇವೆ ಹೌದು ನಮ್ಮ ಹಿರಿಯರು ಮಾತು ನೆನಪಾಗ್ತದೆ ಹಣ ಇಲ್ಲದೆ ಇದ್ದವ್ ಹೆಣಕ್ಕಿಂತ ಕಡೆ ಅಂತ ಹಿರಿಯರು ಹೇಳ್ತೀರಿ ಗುಣ ಇಲ್ದಿದ್ರು ತೊಂದ್ರೆ ಇಲ್ಲ ಹಣ ಇದ್ರೆ ಎಲ್ಲವೂ ಇದ್ದ ಮತ್ತ ಈ ಕಾಶಿ ಬಹಳ ಪುಣ್ಯ ಸ್ಥಳ ಅಂತ ಎಲ್ಲವರು ಹೊಗಳುತ್ತಾರೆ ಹೌದು ಇಲ್ಲಿ ಎಲ್ಲವರು ಬರ್ತಾರೆ ಕೆಲವರಂತೂ ವಯಸ್ಸಾದ ಮೇಲೆ ಬರ್ತಾರೆ ಯಾಕೆ ಕಾಶಿಯಲ್ಲಿ ಸತ್ರ ಸ್ವರ್ಗ ಇವ್ರು ಸತ್ರ ಹೆಣ ಸುಡುವುದೆಲ್ಲಿ ಅಂತ ಯೋಚನೆ ಯಾರಿಗೂ ಇಲ್ಲ ಆದ್ರೆ ಅದಕ್ಕೊಂದು ವ್ಯವಸ್ಥೆ ನಾವು ಮಾಡಿದ್ದರಿಂದ ಆ ವ್ಯವಸ್ಥೆಗೆ ಸರಿಯಾಗಿ ಪ್ರತಿಫಲ ಪಡೆಯುವುದರಿಂದ ಈಗ ನಾವು ಧನಿಕರಾಗಿದ್ದೇವೆ ಇಡೀ ಕಾಶಿಗೆ ಕ್ರಯ ಎಷ್ಟು ಹೇಳು ಯೋಗ್ಯತೆ ಇದ್ರೆ ಈ ವೀರಬಾಹುಕನಿಗೆ ಯಾರ ಸತ್ರು ಇಲ್ಲೇ ಬರಬೇಕು ಮತದಲ್ಲಿ ಮೇಲ್ ಯಾವುದು ಹುಚ್ಚಪ್ಪ ಕೀಳಿ ಯಾವುದು ಹುಟ್ಟಿ ಸಾಯುವ ಮನ್ಸರ ಮಧ್ಯ ಮೇಲೆ ಯಾವುದು ಕೀಳಿ ಯಾವುದು ಯಾಕೆಂದ್ರೆ ಕೋಟ್ಯಾಧೀಶ ಸತ್ರು ಸ್ಮಶಾನಕ್ಕೆ ಬರ್ಬೇಕು ಬಡವ ಸತ್ರು ಅಲ್ಲಿಗೆ ಹೋಗ್ಬೇಕು ಏನಿದ್ರು ಸಮತಾವಾದ ಅಂತ ಇರುವುದಿದ್ರೆ ನಮ್ಮ ಸ್ಮಶಾನದ ಮಾತ್ರ ಆದ್ರೆ ಈ ಸಮತಾವಾದದ ಪ್ರಯೋಜನ ಪಡ್ಕೊಂಡು ದೊಡ್ಡವರಾದ ಮೇಲೆ ಶ್ರೀಮಂತರೇ ಸಮಾನವಾಗಿ ಬದುಕದವರು ಈಗ ನಮ್ಮ ಮನೆಗ ಮೊದ್ಲು ಯಾರೂ ಬರಾಕಿಲ್ಲ ಈಗ ಎಷ್ಟು ಜನ ಬರ್ತಾರ ಈಗ ಚಾಂಡಲ ಪಂಡಲ ಏನಿಲ್ಲ ಇಲ್ಲ ಧನಿಕರು
ಪವಿತ್ರವಾದ ಕಾಲ. ಹೌದು. ಏ ಆ, ಈಗ ನೋಡಿದ್ರೆ ನಮ್ಮದೇ ಕಾಲ. ಈಗ ಧ್ವನಿಕರ ಅಂತ ಬರ್ತಾ ಇದ್ದಾರೆ. ಈಗ ಧರ್ಮಾತ್ಮರೇ ಅಂತ ಕೂಗ್ತಾರೆ. ಮತ್ತ ಯಾರಿಗೆ ಏನು ಧರ್ಮ ಬೇಕಾಗಿದೆಯಂತ ಕೇಳ್ಬಿಡೋಣ. ಯಾರಾದ್ರು ನಾನೇ ನಾನು ಏನು ವಿಚಾರ? ಯಾಕೆ ಬಂದ್ರಿ? ಇದು ನನ್ನನ್ನೇ ನಾನು ಮಾರಾಟ ಮಾಡಿಕೊಳ್ಳುವುದಕ್ಕೆ ಇದ್ದೇನೆ. ನನಗೆ ವಿಚಿತ್ರ ಆದತ್ತದೆ. ಹುಲ್ಲು ಕಟ್ಟಿ ಕಟ್ಟಿದ ಮೇಲೆ ಮಾರಾಟ ಮಾಡೋದು ಅಂತ ಗೊತ್ತಾಯ್ತು. ಆದ್ರೆ ನೀನೇ ಕೂಗ್ಕೊಳ್ತಾ ಇದ್ದಿ. ಹೌದು. ಅದಕ್ಕಾಗಿ ಮಾರಾಟ ಮಾಡುವವರು ಯಾರು ಅನ್ನೋದು ಪ್ರಶ್ನೆ ಆಯ್ತು. ಅದಕ್ಕಾಗಿ ಅನುಮಾನ ಬಂತು. ನಾನೇ ಹಾಗೆ ಏನೋ ಒಂದು ಹಾಗೆ ಹೀಗೆ ತಾಗಿದ ಹುಲ್ಲು ಕಟ್ಟಿ ಅಂತ ನೋಡಿ ಮಾರಾಟ ಮಾಡ್ಲಿಕ್ಕೆ ಏನುಂಟು ಎಂಬ ಪ್ರಶ್ನೆ ನಮಗೆ ಹುಟ್ಟುತ್ತದೆ. ಈ ಎಲ್ಲ ಪ್ರಶ್ನೆಗಳು ಹುಟ್ಟಿದ್ರಿಂದಲೇ ಒಂದು ಸ್ಪಷ್ಟ ಆಗಲೇ ಇಲ್ಲ ನಮಗೆ. ಅದಕ್ಕಾಗಿ ಎದ್ದು ಬಂದು ನೋಡಿದ್ದೇವೆ, ಕೇಳ್ತಾ ಇದ್ದೇವೆ. ಏನಂದೆ? ನನ್ನನ್ನೇ ನಾನು ಮಾರಾಟ ಮಾಡಿಕೊಳ್ಳುತ್ತಿದ್ದೇನೆ. ಒಡೆಯ ಊರು ಯಾವ್ದು? ಏನ ಯಾವ ಊರು? ಸಾಕೇತ ನಾಡು. ಏನ್ ಹೆಸರು? ಹರಿಶ್ಚಂದ್ರ ಎಂದು. ಕ್ರಯ ಎಷ್ಟ? ನನ್ನನ್ನು ಪಡೆಯಬೇಕಿಲ್ಲ. ನರನು ವಾರಣಾಯೇರಿ ಕವಟಕ್ಕೆ ಬಿದ್ದಾಗ ನರನು ವಾರಣಾಯೇರಿ ಕವಟಕ್ಕೆ ಬಿದ್ದ ತೆರೆದ ಗೊಂಡಿನ ರಾಶಿಯ ಕವಡೆಯ ಮೀರಿದ ತರದ ಹೊನ್ನಿನ ರಾಶಿಯ ಘನ ಬೇಗ ಕೊಟ್ಟರೆ ಘನ ಬೇಗ ಕೊಟ್ಟರೆ ನಿರತ ನಿನ್ನೋಳ ಈಗ ಅನುಕರಿಸುವೆ ಪ್ರೇಮಲಿ. ನನ್ನನ್ನ ಪಡೆಯಬೇಕಾದವರು ಎತ್ತರವಾದಂತ ಆನೆಯ ಮೇಲೆ ಎತ್ತರವಾದ ವ್ಯಕ್ತಿಯನ್ನ ನಿಲ್ಲಿಸಿ ಕೈ ಬೀಸಿ ಕವಣೆಯನ್ನು ಆಕಾಶಕ್ಕೆ ಹಾರಿಸಿದಾಗ ಅದು ಎಷ್ಟು ಎತ್ತರದವರೆಗೆ ಚಿಮ್ಮುತ್ತದೋ ಅಷ್ಟು ಎತ್ತರದವರೆಗೆ ಧನದ ರಾಶಿ ಹಾಕಿ ಕೊಡಬೇಕು. ಅಷ್ಟೇ? ಬರೀ ಅರ್ಥ ಏನ? ಏಯ್, ಎಚ್ಚರವಾಗಿದ್ದೀಯೋ ಇಲ್ವೋ? ಏನು? ಏನ? ಅಪರೂಪಕ್ಕೆ ಹೆಂಡ ಆಗುವ ಹೊನ್ನಿನ ರಾಶಿ ಏ ಅಪರೂಪಕ್ಕೆ ಹೆಂಡ ಕುಡಿಯುವವರು ಎಚ್ಚರ ತಪ್ಪುತ್ತಾರೆ. ಯಾವಾಗಲೂ ಹೆಂಡ ಕುಡಿಯುವವರಿಗೆ ಉಳಿದವರಿಗೆ ಎಚ್ಚರ ತಪ್ಪುವುದೇ ಇಲ್ಲ. ಹಾಗಾಗಿಲ್ಲ. ಏ ಜೊತೆಗೆ ನಿನಗೆ ಎಷ್ಟಾಗಬೇಕು? ಕೆಲಸ ಮಾಡಬೇಡ ಹಂಗಿದ್ರೆ ನಿಂತ್ಕೊಳ್ಳ ಆ ಕಡೆಗೆ. 1.5 ಕಾಲ್ ನಾವ. ಒಡೆಯ ಅವನು ಬಿಟ್ಟು ಚಾನ ನೋಡ. ಏ ಕೇಳಿದ ಧನವನ್ನಿಟ್ಟರೆ ಕೇಳಿದ ಧನವನ್ನಿಟ್ಟರೆ ಊಳಿಗ ಇನ್ನೇನ ಮಾಡ್ಬೇ ಧನ